ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ಕಾರಣಾಂತರಗಳಿಂದ ಒಂದಿಷ್ಟು ದಿನ ಕ್ಲಾಸನ್ನು ಮಾಡಲಿಕ್ಕೆ ಆಗಿರಲಿಲ್ಲ. ಈಗ ಮತ್ತೆ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಈಗ ಏನು ಮಾಡೀನಿ ಅಂತಾರ, ಈ SSC GD ಒಳಗೆ ಕೇಳಿರ್ತಕ್ಕಂಥ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ದೆ. ಅದೇ ರೀತಿ ಅದರ ಮುಂದಿನ ಪಾರ್ಟ್ ಆಗಿರ್ತಕ್ಕಂಥ ಮ್ಯಾಥ್ಸ್ ಒಳಗಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಇವತ್ತಿನ ಕ್ಲಾಸ್ ಒಳಗೆ ಬಂದಿದ್ದೀನಿ. ನೋಡ್ರಿ, ಇವತ್ತಿನ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಯಾಕಂತಾರೆ ಮೊದಲೇ ನೀವು ರೊಚ್ಚಿಗೆದ್ದಿರಿ. ಇವಾಗ ಭಾಳ ದಿನಕ್ಕೆ ಕ್ಲಾಸ್ ಅಪ್ಲೋಡ್ ಮಾಡಕತ್ತೀನಿ. ಇನ್ನು ನೆಕ್ಸ್ಟ್ ಹಂಗಾರೆ ಇವತ್ತಿನ ಕ್ಲಾಸ್ ಒಳಗೆ ಯಾವ ರೀತಿ ಕ್ವಶನ್ಸ್ ಅದಾವ ಅಂತೇಳಿ ಒಂದೊಂದ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ ಎಸ್, ಹಂಗಾರೆ ನೋಡ್ರಿ, ಇವಾಗ ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿ ಐತಿ ಅಂತ ನೋಡ್ರಿ. ಒಂದು ಪ್ರಾಫಿಟ್ ಲಾಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಅದ. ಹಂಗಾರ ಈ ಪ್ರಶ್ನೆ ಏನೈತಿ ಅಂತ ನೋಡ್ರಿ. ಒಬ್ಬಾತ ₹1 35 ಮಾವಿನ ಹಣ್ಣುಗಳನ್ನು ಖರೀದಿಸಿದನು. ಅವನು 30% ನಷ್ಟ ಅನುಭವಿಸಿದ್ದರೆ ಆತ ₹1 ಎಷ್ಟು ಮಾವಿನ ಹಣ್ಣುಗಳನ್ನು ಮಾರಾಟ ಮಾಡಿದ್ದಾನೆ ಅಂತ ಪ್ರಶ್ನೆ ಅದ. ನೋಡ್ರಿ, ಏನನ್ನಾಕತ್ತಾರ ಅಂತಾರ ಅವರು. ಒಬ್ಬ ವ್ಯಕ್ತಿ ಏನ್ ಮಾಡತ್ತಾನ ಅಂತಾರ, 35 ಮಾವಿನ ಹಣ್ಣುಗಳನ್ನ ಏನ್ ಮಾಡತ್ತಾನ ಅಂತಾರ ₹1 ಪರ್ಚೇಸ್ ಮಾಡಿದಾನ್ರಿ. ಎಲ್ಲಿ ಸಿಗುತ್ತಾವ ಅಂತ ನಾನು ಕೇಳಕ್ ಹೋಗ್ಬೇಡ್ರಿ. ಜಸ್ಟ್ 35 ಮ್ಯಾಂಗೋವನ್ನ ಏನ್ ಮಾಡಕತ್ತಾನ ಅಂತಾರ ₹1 ಪರ್ಚೇಸ್ ಮಾಡಿ, ನೆಕ್ಸ್ಟ್ ಈಗ ಏನನ್ನತ್ತಾರ ಅಂತಾರ ₹1 ಎಷ್ಟು ಮಾವಿನ ಹಣ್ಣು ಮಾರಿದ್ರ ಅವ್ನಿಗೆ 30% ನಷ್ಟ ಆಗ್ತೈತಿ ಅಂತ ಕೇಳಾಕತ್ತಾರ. ಓಕೆ ನೋಡ್ರಿ, ಈ ಕಾನ್ಸೆಪ್ಟ್ ಬಿಡಿಸೋಕ್ಕಿಂತ ಮುಂಚೆ ಇದ್ರದ್ದು ಒಂದು ಸ್ವಲ್ಪ ನಿಮ್ಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರ್ಬೇಕಿಲ್ಲಿ. ಓಕೆ, ಏನಂತಾರ, ನಮ್ಗೆ ಸೆಲ್ಲಿಂಗ್ ಪ್ರೈಸ್ ಏನಾರ ರೇಷೋ ಗೊತ್ತಿತ್ತು ಅಂತಾರ. ಯಾವ್ದು ರೇಷೋ ಹೇಳ್ರಿ? ಸೆಲ್ಲಿಂಗ್ ಪ್ರೈಸ್ ಏನಾರ ರೇಷೋ ಗೊತ್ತಿತ್ತು ಅಂತಾರ ನಾವು ಕ್ವಾಂಟಿಟಿ ರೇಷೋ ಕಂಡುಹಿಡ್ಕೋಬಹುದು. ಯಾವ್ದು ರೇಷೋ ಹೇಳ್ರಿ? ಸೆಲ್ಲಿಂಗ್ ಪ್ರೈಸ್ ರೇಷೋ ಗೊತ್ತಿತ್ತು ಅಂತಾರ ನಾವು ಕ್ವಾಂಟಿಟಿ ರೇಷೋ ಕಂಡುಹಿಡ್ಕೋಬಹುದು. ಅದು ಹೆಂಗ ಅಂತಾರ, ಫಸ್ಟ್ ಇಲ್ಲಿ ನೋಡ್ರಿ. ಈಗ ಏನಾರ ಒಬ್ಬ ವ್ಯಕ್ತಿ ಒಂದು ₹20 ಎಷ್ಟು ಹೇಳ್ರಿ? ₹20 ಒಂದು 5 ಹಣ್ಣನ್ನ ತಂದಿದ್ದ ಅಂತಾರ. ಎಷ್ಟು ಹೇಳ್ರಿ? 5 ಹಣ್ಣು. ನೋಡ್ರಿ, ಇವಾಗ ₹20 5 ಹಣ್ಣು ಅಂತಾರ. ಇದು ₹20 ಅನ್ನೋದು ಇದು ಪ್ರೈಸ್. ಈಗ ನೆಕ್ಸ್ಟ್ ಇದು ₹5 ಅನ್ನೋದು ಏನು ಹೇಳ್ರಿ? ಇದು ಕ್ವಾಂಟಿಟಿ. ಅಂದ್ರೆ ₹20 ಒಂದು ಹಣ್ಣಿಗೆ ₹20 ಅಂತಾರ. 5 ಹಣ್ಣಿಗೆ ಎಷ್ಟು ಆತ ಹೇಳ್ರಿ? ನೋಡ್ರಿ, ₹20 ಒಂದು ಹಣ್ಣು, 5 ಹಣ್ಣು ಅಂತಾರ. ನೋಡ್ರಿ, ಎಷ್ಟು ರೂಪಾಯಿ ಪೇ ಮಾಡ್ಬೇಕಾಗ್ತದ? ₹100 ಪೇ ಮಾಡ್ಬೇಕಾಗ್ತೈತಿ. ಓಕೆ, ಇನ್ನು ಅದೇ ರೀತಿ ಜಸ್ಟ್ ಈಗ ₹25 ಒಂದು ಹಣ್ಣಿಗೆ ₹20 ಇತ್ತು ಅಂತಾರ. ಅದೇ ಒಂದು 4 ಹಣ್ಣು ತಂದ ಅಂತ ನೋಡ್ರಿ, ಇವಾಗಲೂ ಎಷ್ಟು ಪೇ ಮಾಡ್ತಾನವ? ₹100 ಪೇ ಮಾಡ್ತಾನೆ. ಜಸ್ಟ್ ಇದು ಕಾನ್ಸೆಪ್ಟ್ ಹೇಳಕತ್ತೀನ ನಾನು. ಸ್ವಲ್ಪ ಇದು ಅರ್ಥ ಮಾಡ್ಕೊಂಡ್ರಿ ಅಂತ ನೆಕ್ಸ್ಟ್ ಕ್ವಶನ್ ಈಸಿ ಆಗ್ತದ. ಓಕೆ ನೋಡ್ರಿ, ₹20 5 ಹಣ್ಣು ತಂದ ಅಂತಾರೆ ₹100 ಪೇ ಮಾಡ್ತಾನ. ಅದೇ ₹25 4 ಹಣ್ಣು ತಂದ ಅಂತಾರೆ ಎಷ್ಟು ಪೇ ಮಾಡ್ತಾನೆ ಹೇಳ್ರಿ? ₹100 ಪೇ ಮಾಡ್ತಾನ. ಬಟ್ ಇದು ಈ ಕಡೆ ಪ್ರೈಸ್ ಅದ, ಈ ಕಡೆ ಕ್ವಾಂಟಿಟಿ ಅದ. ಓಕೆ, ಈಗ ಏನಾರ ಒಂದು ವೇಳೆ ನೋಡ್ರಿ, ಇಲ್ಲಿ ಕ್ವಾಂಟಿಟಿ ರೇಷೋ ಏನೈತಿ ಅಂತಾರೆ 5/4 ಅಂತ ಐತಿ. ಓಕೆ, ಅದೇ ಈ ಪ್ರೈಸ್ ರೇಷೋ ಏನೈತಿ ಅಂತಾರೆ ನೋಡ್ರಿ, ಇವಾಗ 20/5 ಅಂತ ಐತಿ. ಬಟ್ ಇದನ್ನ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ, ಯಾವ ಮಗ್ಗಿ ಒಳಗೆ 5 4 20, 5 5 25. ನೋಡ್ರಿ, ಇದು 4:5 ಆಯ್ತು. ಇದೇನಾಯ್ತು? 5:4 ಆಯ್ತು. ಜಸ್ಟ್ ಏನಾಗತ್ತದ ಇಲ್ಲಿ? ಪ್ರೈಸ್ ರೇಷೋ ಏನಿರ್ತದ, ಬಟ್ ಅದ್ರದ್ದು ರಿವರ್ಸ್ ಏನಾಗಿರ್ತೈತಿ ಅಂತಾರೆ ಕ್ವಾಂಟಿಟಿ ರೇಷೋ ಆಗಿರ್ತದ. ಓಕೆ, ಅದೇ ರೀತಿ ನೋಡ್ರಿ, ಇವಾಗ ಇನ್ನೊಂದು ಎಕ್ಸಾಂಪಲ್. ಈಗ ಏನಾರ ಒಂದ್ ವೇಳೆ ₹20 ಒಂದು 4 ಅಂತಂದ್ರು ಅಂತಾರೆ ಎಷ್ಟು ರೂಪಾಯಿ ಪೇ ಮಾಡ್ಬೇಕು ಹೇಳ್ರಿ? ಇದು ಪ್ರೈಸ್, ಇದು ಕ್ವಾಂಟಿಟಿ. ₹20 4 ಅಂತಂದ್ರು ಅಂತಾರೆ ಎಷ್ಟು ರೂಪಾಯಿ ಪೇ ಮಾಡ್ತೀವಿ? ₹80 ಪೇ ಮಾಡ್ತೀವಿ. ಅದೇ ಇವಾಗ ₹40 ಏನಾರ ಒಂದ್ ವೇಳೆ 2 ಅಂತಂದ್ವಿ ಅಂತಾರೆ, ಈಗ ಎಷ್ಟು ಪೇ ಮಾಡ್ಬೇಕು ನಾವು? ₹40 2 ಅಂತಂದ್ರು ಕೂಡ ನಾವು ಎಷ್ಟು ರೂಪಾಯಿ ಪೇ ಮಾಡ್ತೀವಿ? ₹80 ಪೇ ಮಾಡ್ತೀವಿ. ನೋಡ್ರಿ, ಈ ಕಡೆ ಕ್ವಾಂಟಿಟಿ, ಈ ಕಡೆ ಪ್ರೈಸ್. ಇಲ್ಲಿ ಇನ್ನೊಂದ್ಸರಿ ಕಟ್ತಾ ಹೋಗ್ತದ. 2 ಒಂದ್ರಲೆ 2 2 ಅಂದ್ರೆ ಈ ಕಡೆ 2:1 ಅಂತ ಬಂತು, 2/1 ಅಂತ ಬಂತು. ಅದೇ ರೀತಿ ನೋಡ್ರಿ, ಇವಾಗ 21 22. ನೋಡ್ರಿ, ಇಲ್ಲಿ 1/2, ಇಲ್ಲಿ 2/1. ಅಂದ್ರೆ ಏನಾಗತೈತಿ? ಪ್ರೈಸ್ ರೇಷೋ ಏನಿರ್ತದ ಅದ್ರದ್ದು ರಿವರ್ಸ್ ಏನಾಗಿರ್ತೈತಿ ಅಂತಾರ ಕ್ವಾಂಟಿಟಿ ರೇಷೋ ಆಗಿರ್ತದ. ಏನಾಗಿರ್ತದ? ಪ್ರೈಸ್ ಏನ್ ರೇಷೋ ಇದ್ದಿರ್ತದಲ್ಲ, ಅದ್ರದ್ದು ಅಪೋಸಿಟ್ ಏನಾಗಿರ್ತೈತಿ ಅಂತಾರೆ ಕ್ವಾಂಟಿಟಿ ರೇಷೋ ಆಗಿರ್ತದ. ಹಾಗಾದ್ರೆ ನೋಡ್ರಿ, ಇವಾಗ ಇಲ್ಲಿ ಈ ಕಾನ್ಸೆಪ್ಟ್ ಏನೈತಿ ನೋಡ್ರಿ, ಇದು ಬೇಸಿಕ್ ಗೊತ್ತಿತ್ತು ಅಂತಾರೆ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಸಾಲ್ವ್ ಮಾಡ್ಬೋದು ಕ್ವಶನ್. ಈಗ ಏನಾಗತೈತಿ ಅಂತ ನೋಡ್ರಿ, 30% ಏನಾಗತೈತಿ ಅಂತಾರ ಲಾಸ್ ಆಗತೈತಿ. ಅಂದ್ರೆ ನೋಡ್ರಿ, 30% ಲಾಸ್ ಆಗತೈತಿ ಅಂತಾರ. ಈಗ ಏನಾರ ₹100 ಏನಾರ ಕಾಸ್ಟ್ ಪ್ರೈಸ್ ಇತ್ತು ಅಂತಾರ, ನಾವು ಇದನ್ನ ಸೆಲ್ಲಿಂಗ್ ಪ್ರೈಸ್ ಅಂತ ನೋಡ್ರಿ ಲಾಸ್ ಅಂತಾರೆ ಎಷ್ಟಕ್ಕೆ ಮಾರ್ಬೇಕು? ₹70 ಮಾರ್ಬೇಕು. ಎಷ್ಟಕ್ಕೆ ಮಾರ್ಬೇಕು? ₹70 ಮಾರ್ಬೇಕು. ಇಲ್ಲ, ಈ 30% ಫ್ರಾಕ್ಷನ್ ವ್ಯಾಲ್ಯೂ 30% ಅಂದ್ರೆ ಫ್ರಾಕ್ಷನ್ ವ್ಯಾಲ್ಯೂ ನೋಡ್ರಿ, 30/100 ಮಾಡಿದ್ರಿ ಅಂತಾರೆ 3/10 ಅಂತ ಆಗುತ್ತೆ. ಲಾಸ್ ಮಾಡಿದ್ರಿ ಅಂತಾರೆ ಮೈನಸ್ ಮಾಡಿದ್ರಿ ಅಂತಾರೆ 10:7 ಅಂತ ಆಗುತ್ತೆ. ಡೈರೆಕ್ಟ್ 10:7 ಅಂತ ಬರಿಬಹುದು. ಇಲ್ಲ, ಈ ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ, ಈ 0 ಕ್ಯಾನ್ಸಲ್, ಡೈರೆಕ್ಟ್ ಬರ್ಕೊಡ್ರಿ ಏನಂತೇಳಿ 10:7. ಇದು ಏನು ಅಂತಾರ ಪ್ರೈಸ್ ರೇಷೋ. ಯಾವ ರೇಷೋ ಹೇಳ್ರಿ? ಪ್ರೈಸ್ ರೇಷೋ. ಪ್ರೈಸ್ ರೇಷೋ 10:7 ಐತಿ ಅಂತಾರ. ಯಾಕಿಲ್ಲಿ
7 ಬಂತು, ಯಾಕೆ ಇಲ್ಲಿ 10 ಬಂತು ಅಂತಾರ, ಕಾಸ್ಟ್ ಪ್ರೈಸ್ ಏನಾರ 100 ಇತ್ತು ಅಂತಾರ 30% ಲಾಸ್ ಆಗ್ಬೇಕಂದ್ರೆ ಎಷ್ಟಕ್ಕೆ ಮಾರ್ಬೇಕು ಹೇಳ್ರಿ, 70 ರೂಪೀಸ್ಗೆ ಮಾರ್ಬೇಕು. ಹಂಗಾರೆ ಕಾಸ್ಟ್ ಪ್ರೈಸ್ 100, ಇದು 70 ಅಂತಾರೆ, ಕಡ್ತಾ ಹೊಡೆದ್ವಿ ಅಂತಾರೆ, ರೇಷೋ ಏನಾಗ್ತದ 10:7 ಆಗ್ತದ. ಓಕೆ, ಇನ್ನು ಅದೇ ಈಗ ಸೆಲ್ಲಿಂಗ್ ಪ್ರೈಸ್ ರೇಷೋ ಎಷ್ಟೈತಿ ಅಂದ್ರೆ ಇನ್ನು ಕ್ವಾಂಟಿಟಿ ರೇಷೋ ಏನಾಗ್ತದೆ ಹೇಳ್ರಿ, 7:10 ಆಗ್ತದ. 7:10. ಈಗ ಇದು ಅರ್ಥ ಆಯ್ತು ಅಂತ ಅನ್ಕೊಂಡೇನಿ. ಯಾಕೆ ಹಿಂಗೆ ಮಾಡ್ಕೊಂಡಿವಿ ಅಂತಾರ, ಇಲ್ಲಿ ಕೊಟ್ಟಂತ ವ್ಯಾಲ್ಯೂ 35 ಅನ್ನೋದು ಅಮೌಂಟ್ ಅಲ್ಲ, ಅದು ಏನಂತಾರೆ ಕ್ವಾಂಟಿಟಿ. ಅದಕ್ಕೆ ನಾವೇನು ಮಾಡ್ಕೋಬೇಕಂತಾರ, ಈ ಕ್ವಾಂಟಿಟಿ ರೇಷೋ ಕಂಡುಹಿಡ್ಕೋಬೇಕು. ಹಂಗಾರೆ ಈ 35 ಅನ್ನೋದು ತಂದಿದ್ದವದಿಲ್ಲ, ತಂದಿದ್ದ ಅಂತಾರೆ ನೋಡ್ರಿ ಕಾಸ್ಟ್ ಪ್ರೈಸ್ ಕಡೆ ಇದ್ದಿದ್ದು. ಹಂಗಾರೆ ತಂದಿದ್ದು ಕ್ವಾಂಟಿಟಿ ಎಷ್ಟು ಪಾರ್ಟ್ ಐತಿ, 7 ಪಾರ್ಟ್ ಐತಿ. ಇನ್ನು ಸೆಲ್ಲಿಂಗ್ ಅಂತಾರೆ ನೋಡ್ರಿ, ಇದು ಮಾರಿದ್ದು ಸೆಲ್ಲಿಂಗ್ ರೇಷೋ ಎಷ್ಟು ಐತಿ ಅಂದ್ರೆ 10 ಐತಿ. ಹಂಗಾರೆ ಇದ 35 ಏನು ಮ್ಯಾಂಗೋಸ್ ಅದಾವಲ್ಲ, ಅದೇ ಏನು ಅಂತಾರೆ ಈ 7 ಪಾರ್ಟ್ ವ್ಯಾಲ್ಯೂ. ಈ 7 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತಾರೆ 35. ಹಂಗಾರೆ ಇನ್ನು ಎಷ್ಟು ಮಾರಬೇಕು ಅಂತಾರ, 10 ಪಾರ್ಟ್ ವ್ಯಾಲ್ಯೂ ಮಾರಬೇಕು. ಅಂದ್ರೆ ಈ 10 ಪಾರ್ಟ್ ಮಾರಿದಿರಿ ಅಂತ ನೋಡ್ರಿ ಎಷ್ಟು ಆಕೈತಿ, 7 ಎಷ್ಟರಲ್ಲೇ 35, 7 5ರಲ್ಲೇ 35, ನೆಕ್ಸ್ಟ್ 10 5ರಲ್ಲೇ ಎಷ್ಟು ಅಂತಾರ 50 ಹಣ್ಣನ್ನು ಮಾರಿದಾಗ ನೋಡ್ರಿ ಏನಾಕೈತಿ ಅಂತಾರ 30% ಲಾಸ್ ಆಕೈತಿ. ಜಸ್ಟ್ ವಿಚಾರ ಮಾಡ್ರಿ. ನೋಡ್ರಿ ಇವಾಗ 10 ರೂಪಾಯಿ ತಂದು 7 ರೂಪಾಯಿಗೆ ಮಾರಿದ್ರೆ ಏನಾಕೈತಿ, ಲಾಸ್ ಆಕೈತಿ. ಬಟ್ ಕ್ವಾಂಟಿಟಿ ಒಳಗೆ ನೋಡ್ರಿ 7 ರೂಪಾಯಿಗೆ ತಂದು 7 ಹಣ್ಣನ್ನು ತಂದು 10 ಹಣ್ಣು ಮಾರಿದಾಗ ಏನಾಗಬೇಕ್ರಿ, ಲಾಸ್ ಆಗ್ಬೇಕಾವ್ರಿ. ಹಾಗಾದ್ರೆ ಈ 35 ಹಣ್ಣು ತಂದಾಗ ಇದು ಮೊದಲು ತಂದಿದ್ದ, ಈಗ ಏನಾರ 30% ಲಾಸ್ ಆಗ್ಬೇಕಂತಾರೆ ಎಷ್ಟು ಹಣ್ಣನ್ನು ಮಾರ್ಬೇಕು ಹೇಳ್ರಿ, 50 ಹಣ್ಣನ್ನು 1 ರೂಪಾಯಿಗೆ ಮಾರ್ದ ಅಂತಾರೆ ಏನಾಕೈತಿ ಅಂತಾರೆ ಲಾಸ್ ಆಕೈತಿ. ಅರ್ಥ ಆಯ್ತು ಅಂತ ಅನ್ಕೊಂಡೇನಿ. ಜಸ್ಟ್ ಅರ್ಥ ಆಗಿಲ್ಲ ಅಂತಾನು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿತ್ತು ಅಂದ್ರೆ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಇದೇ ರೀತಿ ಇನ್ನೂ ಒಂದು ಕ್ವಶನ್ ಐತಿ, ಅದನ್ನ ನೋಡೋಣ, ಸಾಲ್ವ್ ಮಾಡ್ರಿ. ಓಕೆ, ಎಸ್ ಎಸ್ ನೆಕ್ಸ್ಟ್ ಕ್ವಶನ್ ಸೇಮ್ ಇದೇ ತರ ಐತಿ, ನೋಡೋಣ, ಸಾಲ್ವ್ ಮಾಡ್ರಿ. ರೇಷೋ ಗೊತ್ತಿರ್ಬೇಕ್ರಿ. ಫಸ್ಟ್ ನಮಗೇನು ಗೊತ್ತಾಗಬೇಕು ಅಂತಾರೆ, ಪರ್ಸೆಂಟೇಜ್ ಏನಾರ ಗೊತ್ತಿತ್ತು ಅಂದ್ರೆ ಫ್ರಾಕ್ಷನ್ ವ್ಯಾಲ್ಯೂ ಗೊತ್ತಾಗಬೇಕು ಫಾಸ್ಟಾಗಿ. ಈಗ 30% ಅಂದ್ರೆ 3/10, 25% ಅಂದ್ರೆ 1/4, 20% ಅಂದ್ರೆ 1/5, 12 1/2%, ಈ ರೀತಿ ಕೊಟ್ಟರು ಅಂತಾರೆ 1/8. ಇಂಥ ಫ್ರಾಕ್ಷನ್ ವ್ಯಾಲ್ಯೂ ನಮಗೆ ಗೊತ್ತಿರ್ಬೇಕು. ಅವು ಗೊತ್ತಿದ್ದು ಅಂತಾರೆ ಏನು ಮಾಡ್ಬೋದು ಅಂತಾರೆ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ನೋಡ್ರಿ ಹಂಗಾರೆ ಫಸ್ಟ್ ಕ್ವಶನ್ ಏನೈತಿ ಅಂತಾರ, ಒಬ್ಬಾತ 1 ರೂಪಾಯಿಗೆ 45 ಮಾವಿನ ಹಣ್ಣುಗಳನ್ನು ಖರೀದಿಸಿದನು. ಅವನು 25% ನಷ್ಟ ಅನುಭವಿಸಬೇಕಾದರೆ ಆತ 1 ರೂಪಾಯಿಗೆ ಎಷ್ಟು ಮಾವಿನ ಹಣ್ಣುಗಳನ್ನು ಮಾರಾಟ ಮಾಡಿದ್ದಾನೆ ಅಂತ ಕೇಳಾಕತ್ತಾರೆ. ನೋಡ್ರಿ, 45 ಹಣ್ಣುಗಳನ್ನು 1 ರೂಪಾಯಿಗೆ ತಂದು ಈಗ 25% ನಷ್ಟ ಅನುಭವಿಸ್ಬೇಕಂತಾರ, 1 ರೂಪಾಯಿಗೆ ಎಷ್ಟು ಹಣ್ಣು ಮಾರಬೇಕು ಅಂತ ಅನ್ನಾಗತ್ತಾರೆ. ನೋಡ್ರಿ, ಇಲ್ಲಿ 25% ನಷ್ಟ ಅನ್ನಾಗತ್ತಾರ ಅಂತಾರ. ನಾವು ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ರೇಷೋ ತಗೊಂಡ್ವಿ ಅಂತಾರ. ನೋಡ್ರಿ ಏನಾಕೈತಿ, ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ರೇಷೋ ತಗೊಂಡ್ವಿ ಅಂತಾರ. ಪ್ರೈಸ್ ರೇಷೋ ಏನಾಕೈತಿ ಅಂತಾರ 25% ಏನಾಗತೈತಿ, ನಷ್ಟ ಆಗತ್ತದ. ಕಾಸ್ಟ್ ಪ್ರೈಸ್ ಏನಾರ 100 ಇತ್ತು ಅಂತಾರ, ಕಾಸ್ಟ್ ಪ್ರೈಸ್ ಏನಾರ 100 ಇತ್ತು ಅಂತಾರ. ಸೆಲ್ಲಿಂಗ್ ಪ್ರೈಸ್ ನೋಡ್ರಿ 25 ನಷ್ಟ ಆಗತೈತಿ ಅಂತಾರೆ, ಎಷ್ಟು ಆಕೈತಿ 75 ರೂಪಾಯಿ ಆಕೈತಿ. ಅದ ಪ್ರಾಫಿಟ್ ಆಗತ್ತಿತ್ತು ಅಂತಾರ ಪ್ಲಸ್ ಮಾಡ್ಕೊಂತೀವಿ. ಹಾಗಾದ್ರೆ ಇದನ್ನ ಒಂದ್ಸರಿ ಕಡ್ತಾ ಹೊಡೆದ್ವಿ ಅಂತ ನೋಡ್ರಿ, ಇವಾಗ ನೋಡ್ರಿ ಎಷ್ಟಾಗತ್ತೆ, 25 4ರ್ಲೆ 25 3ಲೆ ಡೈರೆಕ್ಟ್ ರೇಷೋ ಬರ್ಕೋಬೋದ್ರಿ. ನಾವ್ ಏನಂತೇಳಿ 4:3 ಅಂತೇಳಿ ಡೈರೆಕ್ಟ್ ರೇಷೋ ಬರ್ದ್ ಬಿಡ್ರಿ, 4:3 ಅಂತೇಳಿ. ಇಲ್ಲ ನಿಮ್ಗೆ ಫಾಸ್ಟ್ ಆಗಿ ಈ 25% ವ್ಯಾಲ್ಯೂ 1/4 ಅಂತ ಗೊತ್ತಿತ್ತು ಅಂತಾರ. ಈಗ ಪ್ರಾಫಿಟ್ ಆಗತ್ತಿತ್ತು ಅಂತಾರ ಪ್ಲಸ್ ಮಾಡ್ರಿ, ಲಾಸ್ ಆಗತ್ತಿತ್ತು ಅಂತಾರ ಮೈನಸ್ ಮಾಡ್ರಿ. ಡೈರೆಕ್ಟ್ ನೀವು ಏನು ಮಾಡ್ಕೋಬಹುದು, 4:3 ಅಂತೇಳಿ ಪ್ರೈಸ್ ರೇಷೋ ಬರ್ಕೋಬಹುದು. ಓಕೆ, ಎಸ್. ಅಂದ್ರೆ ಈಗ ಇದು ಪ್ರೈಸ್ ರೇಷೋ 4:3 ಆಯ್ತು ಅಂತಾರ. ಇನ್ನು ಕ್ವಾಂಟಿಟಿ ರೇಷೋ ಏನಾಗುತ್ತೆ ಹೇಳ್ರಿ, ಇಲ್ಲಿ ರಿವರ್ಸ್ ಆಗುತ್ತೆ. ಈಗ ಆಗಲೇ ಹೇಳ್ದೆಲ್ಲ ಕಾನ್ಸೆಪ್ಟ್ ನಾನು, ಅದು ರಿವರ್ಸ್ ಅಂತ ನೋಡ್ರಿ, ಇವಾಗ 3:4 ಆಗುತ್ತೆ. ಎಸ್, ಈಗ ಕ್ವಾಂಟಿಟಿ ರೇಷೋ ಎಷ್ಟೈತಿ ಅಂತಾರೆ 3:4 ಐತಿ. ಇದು ತಂದಿದ್ದ ರೇಷೋ, ಇದು ಮಾರೋ ರೇಷೋ. ಹಂಗಾರೆ ತಂದಿದ್ದ ಕ್ವಾಂಟಿಟಿ ಎಷ್ಟು ಅದಾವ, ಹಂಗಾರೆ 45 ಹಣ್ಣು ತಂದಿದ್ದು ಅದಾವ. ಹಂಗಾರೆ ಇದ ತಂದಿದ್ದ ರೇಷೋ ಎಷ್ಟೈತಿ ಅಂತಾರ 3 ಪಾರ್ಟ್. ಇದ 3 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತಾರ 45. ಇನ್ನು ನೆಕ್ಸ್ಟ್ ನಾವು ಎಷ್ಟು ಮಾರಬೇಕು ಅಂತಾರೆ, ಈ 4 ಪಾರ್ಟ್ ಹಣ್ಣನ್ನು ಮಾರಬೇಕು. ಹಂಗಾರೆ ಇದ 4 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೇಕ್ರಿ ಇವಾಗ. ಓಕೆ, 3 ಎಷ್ಟರಲ್ಲೇ 45 ಅಂತಾರ, 3 15ರಲ್ಲೇ 45. ಇನ್ನು ನೆಕ್ಸ್ಟ್ 4 15ರಲ್ಲೇ ಎಷ್ಟು ಅಂತಾರ 60 ಹಣ್ಣನ್ನು ಮಾರ್ಬೇಕು. ಹಂಗಾರೆ ಎಷ್ಟು ಹಣ್ಣನ್ನು ಮಾರಿದಾಗ ನಮ್ಗೆ 25% ನಷ್ಟ ಆಕೈತಿ ಅಂತಾರ. 65 ಹಣ್ಣನ್ನು ಮಾರಿದಾಗ ಏನಾಕೈತಿ ಅಂತಾರ 25% ನಷ್ಟ ಆಕೈತಿ. ಎಸ್, ಅರ್ಥ ಆಯ್ತು ಅಂತ ಅನ್ಕೊಂಡೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನೈತಿ ಅಂತಾರ, ಮತ್ತೊಂದು ನೋಡ್ರಿ, ಇದು ಪ್ರಾಫಿಟ್ ಲಾಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಅದ. ಕ್ವಶನ್ ಒಂದು ಸ್ವಲ್ಪ ಕರೆಕ್ಟ್ ನೀಟಾಗಿ ಓದ್ರಿ ಏನೈತಿ ಅಂತೇಳಿ. ನೋಡ್ರಿ, ಅಂಕಿತ್ ಒಂದು ವಸ್ತುವನ್ನು 10% ನಷ್ಟದಲ್ಲಿ ಮಾರುತ್ತಾನೆ. ಒಂದು ವೇಳೆ ಅವನು ಅದನ್ನು 30% ಕಡಿಮೆ ಬೆಲೆಗೆ ಖರೀದಿಸಿ 26% ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ದರೆ ಅವನ ಲಾಭವು 10% ಆಗಿರುತ್ತಿತ್ತು. ಹಾಗಾದರೆ ಆ ವಸ್ತುವಿನ ಅಸಲು ಬೆಲೆ ಕೇಳಾಕತ್ತಾರ.
ನೋಡ್ರಿ ಕ್ವಶನ್ ಒಳಗೆ ಬರೀ ಏನಾಗ್ಯಾವ ಅಂತ ವ್ಯಾಲ್ಯೂನ ತುಂಬ್ಯಾವ, ಯಾವ್ದು ಎಲ್ಲಿ ತೊಗೋಬೇಕು ಏನು ಮಾಡ್ಬೇಕಂತ ಒಂದು ಗೊತ್ತಾಗತ್ತಿಲ್ಲ. ಎಸ್, ಸ್ವಲ್ಪ ಡಿಫಿಕಲ್ಟ್ ಅದ ಕ್ವಶನ್. ಯಾರಿಗೆ ಬೇಸಿಕ್ ಗೊತ್ತೈತಿ ಅವ್ರು ಏನು ಮಾಡ್ಬೋದು ಅಂತಾರೆ ಸಾಲ್ವ್ ಮಾಡ್ಬೋದು. ಸ್ವಲ್ಪ ಡಿಫಿಕಲ್ಟ್ ಅದ, ಆರಾಮಾಗಿ ಸಾಲ್ವ್ ಮಾಡ್ರಿ ನೋಡೋಣ. ಓಕೆ, ಎಸ್. ಫಸ್ಟ್ ನೋಡ್ರಿ ಏನೈತಿ ಅಂತಾರೆ ಅಲ್ಲಿ ಅಂಕಿತ್ ಒಂದು ವಸ್ತುವನ್ನು ಒಂದು ಹೇಳ್ತೀನಿ, ನೆಕ್ಸ್ಟ್ ನೀವು ಸಾಲ್ವ್ ಮಾಡುವಂತ್ರಿ. ನೋಡ್ರಿ ಅಂಕಿತ ಒಂದು ವಸ್ತುವನ್ನು 10% ನಷ್ಟದಲ್ಲಿ ಮಾರುತ್ತಾನೆ. ನೋಡ್ರಿ ಅವ ಎಷ್ಟಕ್ಕೆ ಖರೀದಿ ಮಾಡ್ಯಾನಂತ ಗೊತ್ತಿಲ್ಲ, ಬಟ್ ಏನು ಮಾಡಕತ್ತಾನ 10% ನಷ್ಟಕ್ಕೆ ಮಾರಾಟ ಮಾಡತ್ತಾನ. ಆಮೇಲೆ ಒಂದು ವೇಳೆ ಅವನು ಅದನ್ನು 30% ಕಡಿಮೆ ಬೆಲೆಗೆ ಒಂದು ವೇಳೆ ಅವನು ಅದನ್ನು 30% ಕಡಿಮೆ ಬೆಲೆಗೆ ಖರೀದಿಸಿ 26% ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ದರೆ, ನೋಡ್ರಿ ಈಗೇನು ಎಷ್ಟಕ್ಕೆ ತೊಗೊಂಡಿದ್ದಲ್ಲ ಅದಕ್ಕಿಂತ 30% ಕಡಿಮೆ ಬೆಲೆಗೆ ತೊಗೊಳ್ತಿದ್ದ ಅಂತಾರ, ಅದನ್ನು ಮತ್ತೆ 26% ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ದ ಅಂತಾರ. ಆಮೇಲೆ ಏನಾಗ್ತಿತ್ತು ಅಂತಾರೆ 10% ಲಾಭ ಆಗ್ತಿತ್ತಂತ. ಹಂಗಾರೆ ಅದ್ರ ಕೊಂಡ ಬೆಲೆ ಎಷ್ಟೈತಿ ಅಂತ ಕೇಳಾಗತ್ತಾರೆ. ಅರ್ಥ ಆಗತ್ತದ್ರಿ ಕ್ವಶನ್? ಎಸ್. ಹಂಗಾರೆ ಫಸ್ಟ್ ನೋಡ್ರಿ ಇವಾಗ ಏನು ಮಾಡ್ಕೋಬೇಕಂತಾರೆ ಕಾಸ್ಟ್ ಪ್ರೈಸ್ ಅಂತಂದ್ರೆ ನೋಡ್ರಿ ಕಾಸ್ಟ್ ಪ್ರೈಸ್ ಎಷ್ಟೈತಿ ಅಂತ ಗೊತ್ತಿಲ್ಲ, ಅದನ್ನ ಎಷ್ಟಕ್ಕೆ ಮಾರಾಕತ್ತಾನ ಅಂತಾರೆ 10% ಲಾಸ್ಗೆ ಮಾರಾಟ ಮಾಡಕತ್ತಾನ. ಈಗ ಪರ್ಸೆಂಟೇಜ್ ಅಂತಂದ ಕೂಡಲೇ ನಾವು ಎಷ್ಟಕ್ಕೆ ಮಾಡ್ತೀವಿ? 100ಕ್ಕೆ ಮಾಡ್ತೀವಿ. ಓಕೆ, ಅಂದ್ರೆ ಪರ್ಸೆಂಟೇಜ್ ಅಂದ್ರೆ 100ಕ್ಕೆ ಮಾಡ್ತೀವಿ. ಈಗ ಏನಾರು ಇದು ನೋಡ್ರಿ 5% ನಷ್ಟ, ಸಾರಿ 10% ಏನಾಗಬೇಕು ಅಂತಾರ ನಷ್ಟ ಆಗ್ಬೇಕು. ಹಂಗಾರೆ ಈಗ ಏನಾರ ಕಾಸ್ಟ್ ಪ್ರೈಸ್ 100 ಇತ್ತು ಅಂತಾರ 10% ನಷ್ಟ ಆಗಬೇಕು ಅಂತ ನೋಡ್ರಿ 10% ನಷ್ಟ ಆಗ್ಬೇಕಂತಾರ ಎಷ್ಟಕ್ಕೆ ಮಾರಬೇಕು? 90% ಅಮೌಂಟಿಗೆ ಮಾರಾಟ ಮಾಡಬೇಕು. ಎಷ್ಟು ಪರ್ಸೆಂಟೇಜ್ ಅಮೌಂಟಿಗೆ ಮಾರಾಟ ಮಾಡ್ಬೇಕು ಹೇಳ್ರಿ? 90% ಅಮೌಂಟಿಗೆ ಮಾರಬೇಕು. ಇದು ಮೊದಲಿರ್ತಕ್ಕಂಥ ಬೆಲೆ ಇಷ್ಟು ನಷ್ಟಕ್ಕೆ ಮಾರ್ತಿದ್ದ. ಬಟ್ ಒಂದು ಬದಲಾವಣೆ ಆಗತ್ತದ. ಏನಪ್ಪಾ ಅಂತಂದ್ರೆ ಅದು ಏನು ಕಾಸ್ಟ್ ಪ್ರೈಸ್ ಇತ್ತಲ್ಲ ಅದಕ್ಕಿಂತ 30%, ಅದಕ್ಕಿಂತ 30% ಕಡಿಮೆ ಬೆಲೆಗೆ ಖರೀದಿಸಿದ್ದರೆ, ನೋಡ್ರಿ ಕಡಿಮೆ ಬೆಲೆಗೆ ಖರೀದಿಸಿ 26% ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ದಾರೆ. ಅಂದ್ರೆ ಈಗ 100 ರೂಪಾಯಿ ಇತ್ತು, ಇದಕ್ಕಿಂತ ಏನಾರ ಒಂದು 30% ಏನಾರ ಕಡಿಮೆ ಬೆಲೆಗೆ ಖರೀದಿ ಮಾಡ್ತಿದ್ದ ಅಂತಾರೆ. ಹಂಗಾರೆ ಎಷ್ಟು ಖರೀದಿ ಮಾಡ್ತಿದ್ದಾರೆ ಇವಾಗ? 70. ಈಗ ಕಾಸ್ಟ್ ಪ್ರೈಸ್ ಏನಾಕೈತಿ? ಇದು 70 ರೂಪೀಸ್ ಹಾಕೈತಿ, ಅಥವಾ 70% ಅಮೌಂಟ್ ಹಾಕೈತಿ. ಓಕೆ, ಈಗ ಏನಾಗತೈತಿ ಅಂತಾರ ಮೊದಲೇನು ಮಾರ್ತಿದ್ದಲ್ಲ ಅದಕ್ಕಿಂತನೂ 26 ರೂಪಾಯಿ ಕಡಿಮೆ ಬೆಲೆಗೆ ಮಾರ್ತಾನ. ಇದಕ್ಕಿಂತ ಏನು ಮಾಡ್ತಾನೆ ಹೇಳ್ರಿ ಅವ? 26 ರೂಪಾಯಿ ಕಡಿಮೆ ಬೆಲೆಗೆ ಮಾರ್ತಾನ. ಬಟ್ ಇಲ್ಲಿ ಏನಾಗಿರ್ತದ ಅಂತಾರ 10% ಪ್ರಾಫಿಟ್ ಆಗಿರ್ತೈತಿ. 10% ಏನಾಗಿರ್ತೈತಿ ರೀ? ಪ್ರಾಫಿಟ್ ಆಗಿರ್ತೈತಿ. ಹಂಗಾರೆ ಈ 70 ರೂಪಾಯಿಗೆ 70%ಗೆ 10% ಪ್ರಾಫಿಟ್ ಅಂತಾರ. ಈ 70ಗೆ 10% ಅಂತಾರೆ ಎಷ್ಟಾಗುತ್ತೆ ಹೇಳ್ರಿ? 7 ಆಗುತ್ತಾ. ಇಲ್ಲಿ ಪ್ರಾಫಿಟ್ ಆಗತೈತಿ ಅಂತ ನೋಡ್ರಿ ಎಷ್ಟು ರೂಪಾಯಿ ಮಾರ್ತಿರ್ತಾನ? 77 ರೂಪಾಯಿಗೆ ಮಾರಾಟ ಮಾಡ್ತಿರ್ತಾನೆ. ಅಂದ್ರೆ 77% ಅಮೌಂಟಿಗೆ ಮಾರಾಟ ಮಾಡ್ತಿರ್ತಾನೆ. ಈಗ ಇಲ್ಲಿ ಏನು ಮಾಡ್ತಿದ್ದ ಅದಕ್ಕಿಂತ 26 ರೂಪಾಯಿ ಕಡಿಮೆ ಮಾಡಾಕತ್ತಾನ. ಹಂಗಾರೆ ಇಲ್ಲಿ ಪರ್ಸೆಂಟೇಜ್ ಒಳಗೆ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗೈತೆ ನೋಡ್ರಿ? ಇಲ್ಲಿ 26 ರೂಪಾಯಿ ನೋಡ್ರಿ ಮೊದಲೇನು ಮಾಡ್ತಿದ್ದ ಅದಕ್ಕಿಂತ 26 ರೂಪಾಯಿ ಕಡಿಮೆ ಬೆಲೆಗೆ ಮಾರಾಟ ಮಾಡತ್ತಾನ. ಬಟ್ ಇಲ್ಲಿ ಪರ್ಸೆಂಟೇಜ್ 90% ಅಮೌಂಟ್ ಮಾರ್ತಿದ್ದ, ಈಗ 77% ಅಮೌಂಟಿಗೆ ಮಾರತ್ತಾನ. ಹಂಗಾರೆ ಈ ಪರ್ಸೆಂಟೇಜ್ ಒಳಗೆ ಎಷ್ಟು ಕಡಿಮೆ ಆಗ್ಯದ ನೋಡ್ರಿ? ಇಲ್ಲಿ 90, ಇಲ್ಲಿ 77 ಅಂತಾರೆ. ಎಷ್ಟು ಕಡಿಮೆ ಆಗ್ಯದ? 13% ಕಡಿಮೆ ಆಗ್ಯದ. ಇಲ್ಲಿ ಏನು 13% ಕಡಿಮೆ ಆಗ್ಯದೋ ಅಲ್ಲಿ ಏನು ಮಾಡತ್ತಾನ ಅಂತಾರೆ 26 ರೂಪಾಯಿ ಕಡಿಮೆ ಮಾಡಕತ್ತಾನ. ಹಂಗಾರೆ ಈ 13% ವ್ಯಾಲ್ಯೂನ ಎಷ್ಟು ಹೇಳ್ರಿ? 13% ವ್ಯಾಲ್ಯೂನ ಎಷ್ಟು ಅಂತಾರ? 26. ಈಗ ನಮಗೆ ಬೇಕಾಗಿರೋದು ಕಾಸ್ಟ್ ಪ್ರೈಸ್, ಅಸಲು ಬೆಲೆ ಅಂತ ನೋಡ್ರಿ. ಏನು ಮಾಡ್ಬೇಕು ಇವಾಗ? ಅಸಲು ಬೆಲೆ ಅಂತಾರ ನಾವೇನು ಮಾಡ್ಬೇಕು ಹೇಳ್ರಿ? ಕೊಂಡ ಬೆಲೆ ಅಂದ್ರೆ 100% ವ್ಯಾಲ್ಯೂ ಕಂಡುಹಿಡಬೇಕು. ಅದ 100% ವ್ಯಾಲ್ಯೂ ಎಷ್ಟಾಕೈತಿ ನೋಡ್ರಿ. ಇವಾಗ 13 ಎಷ್ಟರಲ್ಲ 26, 13 ಎರಡರಲ್ಲ 26. ಹಂಗಾರೆ 1% ವ್ಯಾಲ್ಯೂ 2 ಅಂತಾರೆ. ಇನ್ನು 100% ವ್ಯಾಲ್ಯೂ ಎಷ್ಟಾಕೈತಿ? ಇಂಟು ಮಾಡ್ರಿ. 100 × 2 ಅಂತಾರ 200 ಆಗುತ್ತಾ. ಇದೇ ಏನು ಅಂತಾರ ಕೊಂಡ ಬೆಲೆ. ಆಪ್ಷನ್ ಎ ಕರೆಕ್ಟ್. ಅರ್ಥ ಆಗ್ಯದ ಅಂತ ಅನ್ಕೊಂಡಿನಿ. ಸ್ವಲ್ಪ ಕನ್ಫ್ಯೂಸ್ ಆಗಿರ್ತದೆ, ಯಾಕಂದ್ರೆ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಐತಿ. ನೆಕ್ಸ್ಟ್ ಸ್ವಲ್ಪ ಹಿಂದೋಗಿ ನೋಡ್ರಿ ಇನ್ನೊಂದ್ಸಾರಿ. ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಕ್ವಶನ್ ಐತಿ, ಇದನ್ನೂ ಒಂದು ಹೇಳ್ತೀನಿ, ಆಮೇಲೆ ನಿಮ್ಗೆ ಪೂರ್ತಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಓಕೆ ನೋಡ್ರಿ, ಈಗ ಹಂಗಾರ ಅದೇ ರೀತಿ ಐತಿ ಕ್ವಶನ್, ಸ್ವಲ್ಪ ನೀಟಾಗಿ ಸಾಲ್ವ್ ಮಾಡ್ರಿ. ಏನೈತಿ ಅಂತ, ಅಂಕಿತ್ ಒಂದು ವಸ್ತುವನ್ನು 5% ನಷ್ಟದಲ್ಲಿ ಮಾರುತ್ತಾನೆ. ಈಗ ನೋಡ್ರಿ ಎಷ್ಟು ನಷ್ಟಕ್ಕೆ ಮಾರಾಕತ್ತಾನ ಇವಾಗ? ಎಷ್ಟು ನಷ್ಟಕ್ಕೆ ಮಾರಾತಾನ? 5% ನಷ್ಟಕ್ಕೆ ಮಾರಾತಾನ. ಓಕೆ, ಫಸ್ಟ್ ಎಷ್ಟು ಖರೀದಿ ಮಾಡತ್ತಿದ್ದ ಅಂತ ಗೊತ್ತಿಲ್ಲ. ಪರ್ಸೆಂಟೇಜ್ ಅಂತ ನಾವೇನು ಮಾಡ್ತೀವಿ? 100 ಅಂತ ತೊಗೊಂತೀವಿ. ಈಗ 100% ಏನಾರ ತೊಗೊಂಡಿದ್ದ ಅಂತಾರ, 100% ಏನಾರು ತೊಗೊಂಡಿದ್ದ ಅಂತಾರ. ಈಗ 5% ನಷ್ಟ ಆಗಬೇಕು. ಹಂಗಾರೆ ಎಷ್ಟು ರೀ? 5% ಏನಾಗಬೇಕು? ನಷ್ಟ ಆಗಬೇಕು ಅಂತಾರೆ. ಎಷ್ಟಕ್ಕೆ ಮಾರಾಟ ಮಾಡ್ತಾನೆ ನೋಡ್ರಿ? ಎಷ್ಟಕ್ಕೆ ಮಾರಾಟ ಮಾಡ್ತಾನೆ ಅಂದ್ರೆ 5% ನಷ್ಟ ಅಂತಾರೆ 95% ಅಮೌಂಟಿಗೆ ಮಾರಾಟ ಮಾಡ್ತಾನೆ. ಎಷ್ಟು ಪರ್ಸೆಂಟೇಜ್ ಅಮೌಂಟಿಗೆ ಮಾರಾಟ ಮಾಡ್ತಾನೆ? 90% ಅಮೌಂಟಿಗೆ ಮಾರಾಟ ಮಾಡ್ತಾನೆ. ಬಟ್ ಏನನ್ನತ್ತಾರ ನೋಡ್ರಿ, ಒಂದು ವೇಳೆ ಅವನು ಅದನ್ನು 20% ಕಡಿಮೆ ಬೆಲೆಗೆ ಖರೀದಿಸಿ, 25% ಕಡಿಮೆ ಬೆಲೆಗೆ ಏನಾರ ಖರೀದಿ ಮಾಡಿ 550% ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ದರೆ ಅವನ ಲಾಭವು 5% ಆಗುತ್ತಿತ್ತು ಅಂತ.
ಶೇಕಡ ಎಷ್ಟಾಗ್ತಿತ್ತು ಹೇಳ್ರಿ 5ರಷ್ಟು ಏನಾಗ್ತಿತ್ತು ಅಂದ್ರೆ ಮತ್ತೆ ಲಾಭ ಆಗ್ತಿತ್ತು. ಹಾಗಾದ್ರೆ ನೋಡ್ರಿ ಇವಾಗ ಜಸ್ಟ್ ಈಗ 100% ಇದ್ದಿದ್ದು 20% ಕಡಿಮೆ ಆಗತೈತಿ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಅಮೌಂಟಿಗೆ ಮಾರಾಟ ಮಾಡ್ಬೇಕು, ಎಷ್ಟು ಪರ್ಸೆಂಟೇಜ್ ತಂದಿರ್ತಾನೆ ಹೇಳ್ರಿ? ಹಂಗಾರೆ 80% ಅಮೌಂಟಿಗೆ ತಂದಿರ್ತಾನೆ. ಓಕೆ ನೋಡ್ರಿ 100 ಇತ್ತು ಮೊದಲ, ಈಗ 20% ಕಡಿಮೆ ಬೆಲೆ ಖರೀದಿ ಮಾಡತ್ತಾನ ಅಂತಾರೆ, 20% ಕಡಿಮೆ ಆಯಿತು ಅಂತ ನೋಡ್ರಿ ಎಷ್ಟಾಗೈತಿ 80 ರೂಪೀಸಿಗೆ ಸಿಗ್ತೈತಿ. ಈಗ ಏನು ಮಾಡತ್ತಾನ ಅಂದ್ರೆ ಇಲ್ಲಿ 550 ರೂಪಾಯಿ ಕಡಿಮೆ ಬೆಲೆಗೆ ಮಾರಾಟ ಮಾಡತ್ತಾನ. ಬಟ್ ಇಲ್ಲಿ ಏನಾಗತೈತಿ ಅಂತಾರೆ 5% ಏನಾಗತೈತಿ ಹೇಳ್ರಿ? ಪ್ರಾಫಿಟ್ ಆಗತೈತಿ. 5% ಏನಾಗತೈತಿ? ಪ್ರಾಫಿಟ್ ಆಗತೈತಿ. ಹಾಗಾದ್ರೆ ಈ 80ಕ್ಕೆ 5%, 80ಕ್ಕೆ 5% ಅಂತ ನೋಡ್ರಿ 5/100 ಮಾಡಿದ್ರಿ ಅಂತಾರ. 5 ಒಂದರ್ಲೆ 5 20 21 24 80. ಹಂಗಾರೆ ಎಷ್ಟು ಲಾಭ ಆಗುತ್ತೆ ಇಲ್ಲಿ? 4 ರೂಪಾಯಿ ಲಾಭ ಆಗುತ್ತೆ. ಇಲ್ಲ 10% 8 ಆಗುತ್ತೆ. 10% ಅರ್ಧ ಎಷ್ಟು? 5%. ಅದ 5% ಎಷ್ಟಾಕೈತಿ ಅಂದ್ರೆ 4 ಅಂತ ಆಕೈತಿ. ಹಂಗಾರೆ 4 ರೂಪಾಯಿ ಲಾಭ ಆಯಿತು ಅಂದ್ರೆ ಎಷ್ಟಕ್ಕೆ ಮಾರಾಟ ಮಾಡ್ಬೇಕು ಹೇಳ್ರಿ? ಅವ 88%ಗೆ ಅಮೌಂಟ್ ಮಾರಾಟ ಮಾಡ್ಬೇಕು. ಈಗ ಅದ ನೋಡ್ರಿ ಇವಾಗ ಇಲ್ಲಿ 80ಕ್ಕೆ ತಂದಿಗೆ 5%, ಸಾರಿ 88 ಅಲ್ಲ 84, ಇಲ್ಲಿ 4 ಲಾಭ ಆಗ್ತೈತಿ ಅಂದ್ರೆ ಎಷ್ಟು? 84ಕ್ಕೆ ಮಾರಬೇಕು. ಈಗ ಇಷ್ಟಕ್ಕೆ ಮಾರ್ತಿದ್ದು ಪರ್ಸೆಂಟೇಜ್, ಈಗ ಇಷ್ಟಕ್ಕೆ ಪರ್ಸೆಂಟೇಜಿಗೆ ಮಾರಾಟ ಇಟ್ಟು ಮಾರಾಟನ, ಬಟ್ ಲಾಭ ಆಗತೈತಿ. ಹಂಗಾರೆ ಪರ್ಸೆಂಟೇಜ್ ಒಳಗೆ ಎಷ್ಟು ಜಾಸ್ತಿ ಆಗೈತಿ ನೋಡ್ರಿ? ಈ ಕಡೆ 6 ಆ ಕಡೆ 5, 11 ಪಾರ್ಟ್ ಏನಾಗತೈತಿ ಅಂದ್ರೆ ಇಲ್ಲಿ ಜಾಸ್ತಿ ಆಗತೈತಿ. ಅಲ್ಲೇ ಬೆಲೆ ಒಳಗೆ ಎಷ್ಟು ಕಡಿಮೆ ಆಗತೈತಿ? 550 ರೂಪಾಯಿ. ಹಂಗಾರೆ ಈ 11% ಎಷ್ಟು ಅಂತಾರ? 550. ಈ 11 ಪಾರ್ಟ್ ವ್ಯಾಲ್ಯೂ ಎಷ್ಟು ಹೇಳ್ರಿ? 550. ಇನ್ನು ಕಾಸ್ಟ್ ಪ್ರೈಸ್ ಬೇಕು ಅಂತಾರೆ ಏನಾಕೈತಿ ಹೇಳ್ರಿ? 100% ವ್ಯಾಲ್ಯೂ ಆಕೈತಿ. ಎಷ್ಟು ಪರ್ಸೆಂಟ್? 100%. ಹಾಗಾದ್ರೆ ನೋಡ್ರಿ 11 ಎಷ್ಟರಲ್ಲ 55, 11 5ರಲ್ಲಿ 55, ಇದೊಂದು 0 ಅಂತಾರೆ ಎಷ್ಟು ಆಕೈತಿ? 50 ಆಕೈತಿ. ಇನ್ನು 100 ಇಂಟು 50 ಅಂತಂದು ಕೂಡಲೇ ನೋಡ್ರಿ ಏನಾಕೈತಿ? 1 ಇಂಟು 5 ಅಂತಾರೆ 5. ಇನ್ನು 3 0 ಅಂತ ನೋಡ್ರಿ ಎಷ್ಟಾಕೈತಿ? 5000 ಕಾಸ್ಟ್ ಪ್ರೈಸ್ ಆಕೈತಿ. ಹಾಗಾದ್ರೆ ಇಲ್ಲಿ 500 ಅದ, ಇದು ಆ್ಯಕ್ಚುಲಿ 5000 ಆಗಬೇಕಾಗಿತ್ತು. ಇಲ್ಲಿ 5000 ಏನು ಅಂತಾರ? ಕಾಸ್ಟ್ ಪ್ರೈಸ್. ನೋಡ್ರಿ ಇನ್ನೊಂದು ಸರಿ ಹೇಳ್ತೀನಿ ಇಲ್ಲಿ. ಜಸ್ಟ್ ಮೊದಲು ಎಷ್ಟು ಬೆಲೆ ಇತ್ತು ಅಂತ ಗೊತ್ತಿಲ್ಲ, ಬಟ್ ಏನು ಮಾಡತ್ತಾನ? 5% ಅಷ್ಟಕ್ಕೆ ಮಾರಾಟ ಮಾಡತ್ತಾನ. ಅಂದ್ರೆ 95% ಅಮೌಂಟಿಗೆ ಮಾರಾಟ ಮಾಡತ್ತಾನ. ಕ್ಲಿಯರ ಇಷ್ಟು? ಬಟ್ ಏನಾಗತೈತಿ ಅಂದ್ರೆ ಮೊದಲು ಏನು ರೇಟ್ ಇತ್ತು ಆ ರೇಟ್ಗಿಂತ ಅವ ಏನು ಮಾಡತ್ತಾನ ಅಂತಾರೆ 20% ಕಡಿಮೆ ಬೆಲೆಗೆ ಏನಾರ ಖರೀದಿ ಮಾಡಿದ್ರ. ಅಂದರೆ ಈಗ 20% ಕಡಿಮೆ ಬೆಲೆ ಖರೀದಿ ಅಂತಾರೆ ನೋಡ್ರಿ 80 ರೂಪಾಯಿ ಖರೀದಿ ಮಾಡಬೇಕಾಗ್ತದ. 80 ರೂಪಾಯಿ ಖರೀದಿ ಮಾಡಬೇಕಾಗ್ತದೆ 80%ಗೆ. ಹಾಗಾದ್ರೆ ಈಗ ಏನಾಗತೈತಿ ಅಂತಾರ ಮೊದಲೇನು ಮಾರ್ತಿದ್ದಲ್ಲ ಅದಕ್ಕಿಂತನೂ 550 ರೂಪಾಯಿ ಏನು ಮಾಡ್ತಾನೆ? ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾನೆ. ಬಟ್ ಏನಾಗ್ತೈತಿ ಅಂತಾರೆ ಈಗ 5% ಲಾಭ ಆಕೈತಿ. ಹಂಗಾರೆ ಈಗ 80%ಗೆ 5% ಲಾಭ ಅಂತಾರೆ ಎಷ್ಟಾಗೈತಿ ರೀ? 84% ಆಕೈತಿ. ಅಂದ್ರೆ 80ಕ್ಕೆ 5% ತೆಗಿಬೇಕು ಇವಾಗ. ಅಂದ್ರೆ ಈಗ 84% ಅಮೌಂಟಿಗೆ ಮಾರಾಟ ಮಾಡ್ತಾನೆ. ಇದು ಸೆಲ್ಲಿಂಗ್ ಪ್ರೈಸೇ. ಮೊದಲು ಇಷ್ಟಕ್ಕೆ ಮಾರ್ತಿದ್ದ, ಈಗ ಇಷ್ಟಕ್ಕೆ ಮಾರಾಕತ್ತಾನ. ಇದು ಇಷ್ಟಕ್ಕೆ ತರಾಕತ್ತಿದ್ದ, ಈಗ ಇಷ್ಟಕ್ಕೆ ತರಾಕತ್ತಾನ. ಪರ್ಸೆಂಟೇಜ್ ಇದು. ಓಕೆ. ಬಟ್ ಇಲ್ಲಿ 95%ಗೆ ಮಾರಾತಿದ್ದ, ಇಲ್ಲಿ 84%ಗೆ ಮಾರಾತಾನ. ಬಟ್ ಇಲ್ಲಿ ಎಷ್ಟಕ್ಕೆ ಮಾರ್ತಿದ್ದ ಗೊತ್ತಿಲ್ಲ, ಬಟ್ ಅದಕ್ಕಿಂತನೂ 550 ರೂಪಾಯಿ ಕಡಿಮೆ ಬೆಲೆಗೆ ಮಾರಾತಾನ. ಬಟ್ ಇಲ್ಲಿ 95%ಗೆ ಮಾರ್ತಿದ್ದ, ಇಲ್ಲಿ 84%ಗೆ ಮಾರಾಕತ್ತಾನ. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗತೈತಿ? ಇಲ್ಲಿ 11%. ಅದ 11% ಏನು ಪರ್ಸೆಂಟೇಜ್ ಒಳಗೆ ಕಡಿಮೆ ಆಗತ್ತದೋ ಅದೇ ಅಮೌಂಟ್ ಎಷ್ಟು ಕಡಿಮೆ ಮಾಡಕತ್ತಾನ? 550 ರೂಪಾಯಿ ಕಡಿಮೆ ಮಾಡತ್ತಾನ. ಹಾಗಾದ್ರೆ ಈ 11% ವ್ಯಾಲ್ಯೂನ ಎಷ್ಟು ಹೇಳ್ರಿ? 550. ಆದ್ರೆ ಕಾಸ್ಟ್ ಪ್ರೈಸ್ ಅಂತಾರೆ ಏನು ಮಾಡ್ತೀವಿ? 100% ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದ ಎಷ್ಟು ಅಂತಾರೆ? 5000. ಅರ್ಥ ಆಯಿತು ಅಂತ ಅನ್ಕೊಂಡೇನಿ. ಇನ್ನು ನೆಕ್ಸ್ಟ್ ಇದೇ ರೀತಿ ಮುಂದಿನ ಕ್ವಶನ್ಸನ್ನು ಸಾಲ್ವ್ ಮಾಡಿ ನೋಡೋಣ. ಎಸ್ ನೋಡ್ರಿ, ಏನೋ ಒಂದು ಕ್ವಶನ್ ಅದ. ಯಾವ್ಯಾವ ಹಣ್ಣು ಅದಾವ ನೋಡ್ರಿ. ಎಷ್ಟು ಜನ ಅದಾರ ಅಂತಾರೆ? ಇಲ್ಲಿ 3 ಜನ ಅದಾರ. ಯಾರ್ಯಾರ ಹತ್ರ ಎಷ್ಟೆಷ್ಟು ಅದಾವ ಅಂತೇಳಿ ಕೊಟ್ಟಿದಾರ ಹಣ್ಣುಗಳನ್ನು. ಆಮೇಲೆ ಯಾರ ಕಡೆ ಜಾಸ್ತಿ ಅದಾವ ಅಂತೇಳಿ ಕ್ವಶನ್ ಕೇಳಾಕತ್ತಾರೆ. ನೋಡ್ರಿ ಏನೈತಿ ಅಂತಾರ, ಪೃಥ್ವಿಯವರ ಬಳಿ 10:13 ಅನುಪಾತದಲ್ಲಿ ಪೇರಳೆ ಹಣ್ಣುಗಳು ಮತ್ತು ಪೀಚ್ ಹಣ್ಣುಗಳಿವೆ. ನೋಡ್ರಿ ಯಾರ ಬಳಿ? ಪೃಥ್ವಿ ಬಳಿ ಎಷ್ಟು ಹಣ್ಣದಾವ ಅಂತಾರೆ? 10:13 ಒಳಗೆ 2 ರೀತಿ ಹಣ್ಣದಾವ. ಇನ್ನು ನೆಕ್ಸ್ಟ್ ಸಲೀನ್ ಅವರ ಬಳಿ 7:9 ಅನುಪಾತದಲ್ಲಿ ಪೇರಳೆ ಹಣ್ಣು ಮತ್ತು ಪೀಚ್ ಹಣ್ಣುಗಳಿವೆ. ವಿಕ್ರಮ್ ರವರ ಬಳಿ 5:7 ಅನುಪಾತದಲ್ಲಿ ಪೇರಳೆ ಹಣ್ಣುಗಳು ಮತ್ತು ಪೀಚ್ ಹಣ್ಣುಗಳಿವೆ. ಹಾಗಾದರೆ ಯಾರ ಬಳಿ ಹೆಚ್ಚಿನ ಅನುಪಾತದಲ್ಲಿ ಪೇರಳೆ ಹಣ್ಣು ಮತ್ತು ಪೀಚ್ ಹಣ್ಣುಗಳಿವೆ ಅಂತ ಕ್ವಶನ್ ಕೇಳಾಕತ್ತಾರೆ. ಎಸ್ ನೋಡ್ರಿ, ಇಲ್ಲೇನಾರು ನೋಡ್ರಿ ಪೇರಳೆ ಹಣ್ಣು ಮತ್ತು ಪೀಚ್ ಹಣ್ಣು ಅಂದ್ರೆ ಪೀಚ್ ಹಣ್ಣು ಏನಾರು 13 ಇದ್ದು ಅಂತಾರೆ, ಪೇರಳೆ ಎಷ್ಟಿರ್ತಾವೆ ಹೇಳ್ರಿ? 10 ಇರ್ತಾವ. ಇನ್ನು ಅದೇ ರೀತಿ ಇಲ್ಲಿ 9 ಇರ್ತಿದ್ದು ಅಂದ್ರೆ ಅವು 7 ಇದ್ದಿರ್ತಾವೆ. ಇದ್ರ ನಾವು ಯಾವ ರೀತಿ ಬರಿಬೋದು? 10/13 ಅಂತೂ ಬರಿಬೋದು. ಈ 10:13 ಅಂದ್ರೂ ಒಂದೇ, 10:13 ಅಂದ್ರೂ ಒಂದೇ, 10/13 ಅಂದ್ರೂ ಒಂದೇ. ಓಕೆ, ಇದು ಯಾರ ಬಳಿ? ನೆಕ್ಸ್ಟ್ ಫಸ್ಟ್ ಯಾರದಾರ? ಪೃಥ್ವಿ ಅದಾರ. ಈ ಪೃಥ್ವಿ ತಕ ಇರ್ತಕ್ಕಂಥ ಹಣ್ಣುಗಳು ಯಾರ ಕಡೆ? ಪೃಥ್ವಿರವರ ಬಳಿ ಇರ್ತಕ್ಕಂಥ ರೇಷ ಇದು. ಇನ್ನು ನೆಕ್ಸ್ಟ್ ಯಾರದಾರ? ಸಲೀನ್ ರವರ ಬಳಿ 7:9 ಅಂದ್ರೂ ಒಂದೇ, 7/9 ಅಂದ್ರೂ ಒಂದೇ. ನೋಡ್ರಿ ಯಾರು? ಸಲೀನ್ ರವರ ಬಳಿ 7/9. ಇನ್ನು ನೆಕ್ಸ್ಟ್ ಇನ್ನೊಬ್ರು ಯಾರದಾರ ಅಂತಾರ, ಜಸ್ಟ್ ಇಲ್ಲೇನು ರೇಷೋ ಬರದೇ ಇದ್ರು ನಡೀತದ.
ಇನ್ನೊಬ್ರು ಯಾರದಾರ ಅಂತಾರ ವಿಕ್ರಮ್ ಅದಾನ, ವಿಕ್ರಮ್ ಇವ್ರ ಬಳಿ ಎಷ್ಟು ಅದಾವ ಅಂತಾರ 5:7 ಅದಾವ, ಅಂದ್ರೆ 5/7 ಅಂತ ಬರಿಬೋದು. ನಿಮ್ಗೆ ಈ ರೀತಿ ಬರೆದಾಗ ಯಾರ ಬಳಿ ಹೆಚ್ಚದಾವ ಅಂತಂದ್ರೆ ನಿಮಗೊಂದು ಕಾನ್ಸೆಪ್ಟ್ ಬರ್ತೈತಿ. ಒಂದು ಯಾವುದೋ ಒಂದು 3 ಭಿನ್ನರಾಶಿ ಅಥವಾ 4 ಭಿನ್ನರಾಶಿಗಳನ್ನು ಫ್ರಾಕ್ಷನ್ಸ್ ಒಳಗೆ ಕೊಟ್ಟು ಅತ್ಯಂತ ಚಿಕ್ಕ ಭಿನ್ನರಾಶಿ ಯಾವುದು, ದೊಡ್ಡ ಭಿನ್ನರಾಶಿ ಯಾವುದು ಅಂತ ಫೈಂಡ್ ಔಟ್ ಮಾಡ್ರಿ ಅಂದ್ರು ಅಂತಾರ. ನಾವು ಫೈಂಡ್ ಔಟ್ ಮಾಡ್ತಿರ್ತೀವಿ. ಯಾವ ರೀತಿ ಅಂತಾರ, ಫಸ್ಟ್ ಇವು ಎರಡತ್ರೊಳಗೆ ಯಾವುದು ದೊಡ್ಡದೈತಿ, ಹೆಚ್ಚಂತಾರೆ ಹೆಚ್ಚಿದ್ದು ತಗೊಂತೀವಿ, ಕಡಿಮೆ ಇದ್ರೆ ಕಡಿಮೆ ಇದ್ದನ್ನು ತಗೊಂತೀವಿ, ಹಂಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗ್ತಿರ್ತೀವಿ. ಆ ರೀತಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಜಸ್ಟ್ ಇಲ್ಲಿ ನೋಡ್ರಿ ಫಸ್ಟ್ ಇವ್ರೊಳಗೆ ಯಾರ ಕಡೆ ಹೆಚ್ಚಿದಾವ ಅಂತ ತಿಳ್ಕೊಬೇಕು. ಅದು ತಿಳ್ಕೊಬೇಕಂತ ಏನು ಮಾಡ್ಬೇಕು ಹೇಳ್ರಿ, ಜಸ್ಟ್ ಇವೆರಡತ್ರೊಳಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಹಾಗಾದ್ರೆ ನೋಡ್ರಿ 9 × 10 ಅಂತಾರೆ ಎಷ್ಟಾಗುತ್ತೆ ಅಂತಾರ 90 ಆಗುತ್ತಾ. ಇನ್ನು 13 7 ಎಷ್ಟು ಅಂತಾರ 91 ಆಗುತ್ತಾ. ಹಾಗಾದ್ರೆ ಇವ್ರ ಕಡೆ 91 ಇದ್ದು ಅಂದ್ರೆ ಇವ್ರ ಕಡೆ ಎಷ್ಟಿರ್ತಾವ 90 ಇರ್ತಾವ. ಹಾಗಾದ್ರೆ ಯಾರ ಕಡೆ ಹೆಚ್ಚದಾವ, ಇವಾಗ ಇವ್ರಿಬ್ರು ಜನರೊಳಗೆ ಯಾರ ಕಡೆ ಹೆಚ್ಚದಾವ ಅಂತಾರ ಇವ್ರ ಕಡೆ ಹೆಚ್ಚದಾವ ಅಂತಾರ. ನಮಗೆ ಹೆಚ್ಚಿದ್ದವ್ರನ್ನ ಬೇಕಾಗೈತೆ ಅಂತಾರೆ ಇವ್ರನ್ನ ಬಿಟ್ಟು ಬಿಡ್ಬೇಕಿಲ್ಲ. ಇನ್ನು ಇವ್ರು ಎರಡರೊಳಗೆ ಏನು ಮಾಡ್ಕೋಬೇಕಂದ್ರೆ ಇವ್ರಿಬ್ಬರೊಳಗೆ ಯಾರ ಕಡೆ ಹೆಚ್ಚದಾವ ಅಂತ ತಿಳ್ಕೊಬೇಕು. ಇನ್ನು ನೆಕ್ಸ್ಟ್ ನೋಡ್ರಿ ಅದೇ ರೀತಿ ಇಲ್ಲಿ ಮತ್ತೇನು ಮಾಡ್ಬೇಕಂತಾರೆ ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 9 5 ಎಷ್ಟು ಅಂತಾರ 45, ಇನ್ನು 7 7 ಎಷ್ಟು ಅಂತಾರ 49. ಈಗ ಯಾರ್ದು ಜಾಸ್ತಿ, 49 ಜಾಸ್ತಿನ 45 ಜಾಸ್ತಿನ? 49 ಜಾಸ್ತಿ ಅಂತಾರೆ. ಯಾರ ಕಡೆ ಜಾಸ್ತಿ ಅದಾವ ಹೇಳ್ರಿ, ಇವಾಗ ಯಾರ ಕಡೆ ಜಾಸ್ತಿ ಅದಾವ, ಸಲೀನ್ರವರ ಕಡೆ ಅದಾವ. ಹಾಗಾದ್ರೆ ನಮ್ಮ ಆಪ್ಷನ್ ಯಾವುದು ಅಂತಾರ 4. ಈಗ ಇಲ್ಲಿ ಸರ್ ಮತ್ತು ಇವರು ಇಲ್ಲಿ 90 ಬಂದಿದ್ದು, ಈಗ ಅವರು 49 ಬಂದಿದ್ದು ಅನ್ಬಾರ್ದು. ಈಗ ಇವ್ರನ್ನ ಬಿಟ್ಟು ಹಾಕಿವಿ ಅಂತಾರೆ, ಬಿಟ್ಟು ಬಿಡ್ಬೇಕಿನ್ನು ಇವ್ರನ್ನ. ಹಾಗಾದ್ರೆ ಯಾರ ಕಡೆ ಜಾಸ್ತಿ ಅದಾವ ಅಂತಾರ ಈ ಸಲೀನ್ರವರ ಕಡೆ ಏನದಾವ ಅಂತಾರೆ ಹೆಚ್ಚಿನ ಹಣ್ಣುಗಳದಾವ ಅಂತ ಹೇಳ್ಬೇಕು ನಾವು. ಇದು ಟ್ರಿಕ್ ಯೂಸ್ ಮಾಡ್ಕೊತೀವಿ. ಯಾಕಂತಾರೆ ನಿಮ್ಗೆ ಬೇಸಿಕ್ ಗೊತ್ತಿತ್ತು ಅಂತಾರೆ, ಭಿನ್ನ ರಾಶಿ ಕಾನ್ಸೆಪ್ಟ್ ಗೊತ್ತಿತ್ತು ಅಂದ್ರೆ ಇದನ್ನು ಸಾಲ್ವ್ ಮಾಡ್ಬೋದು ಈಸಿಯಾಗಿ. ಓಕೆ, ನೆಕ್ಸ್ಟ್ ಅದೇ ರೀತಿ ಇನ್ನೂ ಒಂದು ಕ್ವಶನ್ ನೋಡ್ರಿ, ಸೇಮ್ ಇದೇ ರೀತಿ ಐತಿ, ನೋಡೋಣ ಸಾಲ್ವ್ ಮಾಡ್ರಿ. ಇದು ಕ್ವಶನ್ ಏನೋ ಮಿಸ್ಟೇಕ್ ಆಗ್ಯದ ಮೇ ಬಿ. ಎಸ್ ನೋಡ್ರಿ, ಇಲ್ಲಿ ಈ ಕ್ವಶನ್ ಇಂಗ್ಲೀಷ್ ಒಳಗೆ ಏನೈತಿ ಅಂತಾರ ಚೇಂಜ್ ಆಗಿಲ್ಲ. ಜಸ್ಟ್ ಕನ್ನಡ ಒಳಗೆ ನೋಡ್ರಿ ಕ್ವಶನ್ಸ್ ಕರೆಕ್ಟ್ ಐತಿ. ಕನ್ನಡ ಒಳಗೆ ಅಷ್ಟೇ ನೋಡ್ರಿ, ಇಂಗ್ಲೀಷ್ ಒಳಗೆ ರೇಷೋ ಚೇಂಜ್ ಆಗಿಲ್ಲ. ಕನ್ನಡ ಒಳಗೆ ಕರೆಕ್ಟ್ ಅದ. ಕನ್ನಡ ಒಳಗೆ ಅಬ್ಸರ್ವ್ ಮಾಡ್ರಿ ಕ್ವಶನ್. ಎಸ್ ಸ್ವಲ್ಪ ಹಂಗ ಹೆಚ್ಚಾಗಿರ್ತದ ಆ ಟೈಮ್ನಾಗ ಕ್ವಶನ್ ಏನೇನೋ ಆಗಿಬಿಡ್ತಾವ ಅಲ್ಲ. ಎಸ್ ಓಕೆ ನೋಡ್ರಿ ಏನೈತಿ ಅಂತಾರ ಇಲ್ಲಿ A B ಅಂತ C 3 ಜನ ಅದಾರ. A ಬೆಳೆ ನೋಡ್ರಿ 3:5 ಅಂತಾರೆ 3/5 ಅಂತ ಬರ್ಕೋಬೇಕು. ಇನ್ನು ನೆಕ್ಸ್ಟ್ B ಬಳಿ ನೋಡ್ರಿ 2:3 ಅಂತಾರೆ 2/3 ಅಂತ ಬರ್ಕೋಬೇಕು. ಇನ್ನು C ಬಳಿ ಎಷ್ಟು ಅಂತಾರ 1:4 ಅಂತಾರೆ 1/4 ಅಂತ ಬರ್ಕೋಬೇಕು. ಫಸ್ಟ್ ಏನು ಮಾಡ್ಬೇಕಂತಾರೆ ಯಾವಾರ ಈ ಎರಡು ರೇಷಿಯೋ ಏನು ಮಾಡ್ಕೋಬೇಕಂತಾರೆ ಕಂಪೇರ್ ಮಾಡ್ಕೋಬೇಕು, ಯಾರ ಕಡೆ ಹೆಚ್ಚದಾವ ಅಂತ ತಿಳ್ಕೊಬೇಕು. ನೋಡ್ರಿ ಫಸ್ಟ್ ಏನು ಮಾಡ್ಕೋಬೇಕು ಅಂತಾರೆ ಇವೆರಡು ಕ್ರಾಸ್ ಮಾಡ್ಕೋಬೇಕು. 3 3 ಎಷ್ಟು 9, 5 2 ಎಷ್ಟು 10. ಈಗ ಜಾಸ್ತಿ ಯಾವ್ದು ಬಂತು 10 ಬಂತು ಅಂತಾರೆ ಹೆಚ್ಚಿದ್ದು ಬೇಕಾಗ್ಯಾವ ಅಂತಾರೆ. ಇದನ್ನ ಏನು ಮಾಡ್ಬೇಕು ನಾವು ಬಿಟ್ಟು ಬಿಡಬೇಕು. ಇನ್ನು ಅದೇ ರೀತಿ ಈ 2/3 ನೆಕ್ಸ್ಟ್ 1/4 ಇವರಿಬ್ಬರೊಳಗೆ ಕಂಪೇರ್ ಮಾಡ್ಕೋಬೇಕು. ಇವಾಗ ಮತ್ತೆ ಈಗ ನೋಡ್ರಿ ಕಂಪೇರ್ ಮಾಡಿದ್ರಿ ಅಂತಾರೆ 4 2 8, 3 1 3. ಈಗ ಮತ್ತೆ ಯಾರ ಕಡೆ ಜಾಸ್ತಿ ಬಂತ್ರಿ ಇವ್ರ ಕಡೆನೇ ಜಾಸ್ತಿ ಬಂತು ಅಂತಾರೆ. ಮತ್ತು ಕೂಡ ಇಲ್ಲಿ ಯಾರ ಕಡೆ ಅದಾವ B ಕಡೆ ಏನದಾವ ಅಂತಾರೆ ಹೆಚ್ಚು ಹಣ್ಣುಗಳದಾವ ಅಂತ ಹೇಳ್ಬೇಕು. ಹಾಗಾದ್ರೆ ಯಾವ್ದು ಆಪ್ಷನ್ ನಮ್ದು B ಕರೆಕ್ಟ್. ಕ್ಲಿಯರ್? ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಂಗಾರೆ ಅದೇ ರೀತಿ ಏನೈತಿ ನೋಡ್ರಿ, ಒಂದು ಟೈಮ್ ಆ್ಯಂಡ್ ವರ್ಕ್ ಮೇಲೆ ಕ್ವಶನ್ ಅದ. ಸಿಂಪಲ್ ಕ್ವಶನ್ ಐತಿ, ಈಸಿಯಾಗಿ ಸಾಲ್ವ್ ಮಾಡ್ಬೋದು ಮತ್ತು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ರಿ. ಆಲ್ಮೋಸ್ಟ್ ಈ ರೀತಿ ಕ್ವಶನ್ಸ್ ರಿಪೀಟ್ ಕೇಳಿದಾರ. ಈಸಿ ಕ್ವಶನ್ಸ್ ಯಾವ ರೀತಿ ಸಾಲ್ವ್ ಮಾಡ್ತೀರಿ ನೋಡ್ರಿ. ಒಂದು ಹೇಳ್ತೀನಿ, ನೆಕ್ಸ್ಟ್ ಇನ್ನೊಂದು ಸಾಲ್ವ್ ಮಾಡುವಂತ್ರಿ. ನೋಡ್ರಿ ಏನದ ಅಂತಾರೆ, ಸೋನು ಅಲೋನ್ ಕ್ಯಾನ್ ಮೇಕ್ ಒನ್ ಟೇಬಲ್ ಇನ್ 125 days ಆ್ಯಂಡ್ ಮೋನೋ ಅಲೋನ್ ಕ್ಯಾನ್ ಮೇಕ್ ದ ಸೇಮ್ ಟೇಬಲ್ ಇನ್ 250 days. Mono started work and worked for 75 days. In how many days can Sonu complete the remaining work? ನೋಡ್ರಿ ಇದು ಇಂಪಾರ್ಟೆಂಟ್. ಇಲ್ಲಿ ರಿಮೈನಿಂಗ್ ವರ್ಕ್ ಅಂತ ಏನು ಅನ್ನತ್ತಾರ ಅಂತಾರ, ಸೋನು ಮತ್ತು ಮೋನು ಅಂತಕ್ಕಂಥ ಇಬ್ಬರು ಜನ ಫ್ರೆಂಡ್ಸ್ ಅದಾರ. ಅವ್ರು ಏನು ಮಾಡತ್ತಾರ ಅಂತಾರ, ಒಂದಿಬ್ರು ಒಂದು ಟೇಬಲನ್ನು ರೆಡಿ ಮಾಡ್ಬೇಕಂತ ಅನ್ನಕತ್ತಾರ. ಆ ಟೇಬಲ್ ರೆಡಿ ಮಾಡಬೇಕು ಅಂತಾರ. ಏನಾರ ಈ ಸೋನು ಒಬ್ಬಕ್ಕೆ ರೆಡಿ ಮಾಡಾಕತ್ತಳು ಅಂತಾರ 125 ದಿನ ತೊಗೊಂತಾಳ. ಅದೇನಾರ ಮೋನು ಒಬ್ಬಕ್ಕೆ ರೆಡಿ ಮಾಡಾಕತ್ತಳು ಅಂತಾರೆ ಏನು ಮಾಡ್ತಾಳ ಅಂತಾರ 250 ದಿನ ತೊಗೊಂತಾಳ. ಬಟ್ ಈಗ ಏನು ಅನ್ನತ್ತಾರ ಅಂತಾರ ಅವರು, ಮೋನು ಕೆಲಸ ಆರಂಭಿಸಿದನು ಅಂದ್ರೆ ಮೋನು ಏನು ಮಾಡ್ತಾನ ಅಂದ್ರೆ ಕೆಲಸ ಸ್ಟಾರ್ಟ್ ಮಾಡ್ತಾನ ಮತ್ತು 75 ದಿನಗಳ ನಂತರ ಕೆಲಸ ಮಾಡಿದ ನಂತರ ಏನು ಮಾಡ್ತಾನೆ ಅಂತಾರೆ ಅವ್ನು ಬಿಟ್ಟು ಹೋಗ್ತಾನೆ. ಆಮೇಲೆ ಇನ್ನೇನು ಆ ಟೇಬಲ್ ರೆಡಿ ಮಾಡೋದು ಏನು ಕೆಲಸ ಉಳಿದಿರ್ತೈತಿ ಅದನ್ನು ಯಾರು ಮಾಡಬೇಕು ಅಂತಾರ ಸೋನು ಮಾಡಬೇಕು. ಹಾಗಾದ್ರೆ ಎಷ್ಟು ದಿನದೊಳಗೆ ಆಕಿ ಮುಗಿಸ್ತಾಳ ಅಂತ ಕೇಳಕತ್ತಾರೆ ಅವ್ರು ಕ್ವಶನ್. ಫಸ್ಟ್ ನೋಡ್ರಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಸೋನು ಮತ್ತು
ಮೋನು ಇಬ್ಬರು ಜನ ಅದಾರ. ಈ ಸೋನು 125 ದಿನದ ಕೆಲಸ ಮುಗಿಸ್ತಾಳೆ. ಯಾರು? ಸೋನು. ಇನ್ನು ಮೋನು ಏನು ಮಾಡ್ತಾಳ ಅಂತಾರ 250 ದಿನದ ಕೆಲಸ ಮುಗಿಸ್ತಾಳ. ಈಗ ಟೋಟಲ್ ವರ್ಕಲ್ಲಿ ಎಷ್ಟು ಯೂನಿಟ್ ಐತಿ ಅಂತ ತಿಳ್ಕೊಬೇಕಂತಾರ ನಾವೇನು ಮಾಡ್ತೀವಿ ಅಂತಾರ LCM ತಗೊಂತೀವಿ. ಟೋಟಲ್ ಅಲ್ಲಿ ಎಷ್ಟು ಯೂನಿಟ್ ಕೆಲಸ ಐತಿ ಅಂತ ತಿಳ್ಕೊಬೇಕಂತ ಏನು ಮಾಡ್ತೀವಿ ಹೇಳ್ರಿ LCM ತಗೊಂತೀವಿ. ಹಂಗಾರೆ ಈ 125 ಮತ್ತು 250 LCM ತಗೊಳ್ಲಿಕ್ಕೆ ನಾನು ಆಲ್ರೆಡಿ ನಿಮ್ಗೆ ಒಂದಿಷ್ಟು ಟ್ರಿಕ್ಕನ್ನು ಹೇಳ್ಕೊಟ್ಟಿದ್ದೀನಿ ಸ್ಟಾರ್ಟಿಂಗ್ ಹಿಂದೆ ವಿಡಿಯೋಗಳೊಳಗೆ ನೋಡ್ರಿ. ಈಗ ಇದ್ರದ್ದು LCM ತಗೋಬೇಕು ಅಂತಾರೆ ನಾವು ಇದ್ರೊಳಗೆ ದೊಡ್ಡ ಸಂಖ್ಯೆ ಯಾವುದೈತಿ 250 ಐತಿ. ಇದ್ರದ್ದು ಮಗ್ಗಿ ಅನ್ಕೊಂತ ಅಥವಾ ಇದ್ರ ಬರ್ಕೊಂತ ಬರುವಾಗ ಇದ್ರದ್ದು ಅದ್ರೊಳಗೆ ಬರ್ಬೇಕು ಅಥವಾ ಹಿಂದಿರ್ತಕ್ಕಂಥ ಸಂಖ್ಯೆಯಿಂದ ಡಿವೈಡ್ ಆಗಬೇಕು. ಅಂದ್ರೆ 250 ಅನ್ನೋದು 125ರಿಂದ ಡಿವೈಡ್ ಆಗ್ತದ ಅಂತಾರ. ಈ ಎರಡು ಥರದ್ದು LCM ಎಷ್ಟು ಆಕೈತಿ ಅಂತಾರ 250 ಆಕೈತಿ. ಹಂಗಾರೆ ಅಲ್ಲಿ ಇರ್ತಕ್ಕಂಥ ಟೋಟಲ್ ಎಷ್ಟು ಯೂನಿಟ್ ಕೆಲಸ ಐತಿ ಅಂತಾರ 250 ಯೂನಿಟ್ ಕೆಲಸ ಐತಿ. ಓಕೆ ನೋಡ್ರಿ, ಟೋಟಲ್ 250 ಯೂನಿಟ್ ಐತಿ. ಇನ್ನು ಇವ್ರು ಇಷ್ಟಿಷ್ಟು ಕೆಲಸ ಇಷ್ಟಿಷ್ಟು ದಿನದಾಗ ಮುಗಿಸ್ತಾರ ಅಂತಾರ. ಒಂದೊಂದು ದಿನದವ್ರು ಎಷ್ಟು ಕೆಲಸ ಐತಿ ಅವ್ರದ್ದು ಕೆಪಾಸಿಟಿ ಎಷ್ಟೈತಿ ಅಂತ ತಿಳ್ಕೊಬೇಕು. ಹಂಗಾರೆ ಅವ್ರ ಕೆಪಾಸಿಟಿ ತಿಳ್ಕೊಬೇಕಂತಾರ 250 ಯೂನಿಟ್ ಕೆಲಸ ಮಾಡಕ್ಕೆ 250 ದಿನ ತೊಗೊಂತಾನ ಅಂತಾರೆ. ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ ಹೇಳ್ರಿ ಅವ 1 ಯೂನಿಟ್ ಕೆಲಸ ಮಾಡ್ತಾನೆ. ಅದೇ ಹೆಂಗೆ ತಿಳ್ಕೊಬೇಕು ಅಂತಾರೆ 250 ಎಷ್ಟರಲ್ಲೇ 250 ರೀ 250 ಒಂದರಲ್ಲೇ 250. ಹಂಗಾರೆ ಇವ ದಿನಕ್ಕೆ ಏನು ಮಾಡ್ತಾನೆ ಹೇಳ್ರಿ ಮೋನು 1 ದಿನಕ್ಕೆ 1 ಯೂನಿಟ್ ಕೆಲಸ ಮಾಡ್ತಿರ್ತಾನೆ. ಇನ್ನು ನೆಕ್ಸ್ಟ್ 125 ಎಷ್ಟರಲ್ಲೇ 250 ಅಂತಾರ 2ರಲ್ಲೇ 150. ಹಂಗಾರೆ ಈ ಸೋನು ಏನು ಮಾಡ್ತಾನೆ ಅಂತಾರೆ 1 ದಿನಕ್ಕೆ 2 ಯೂನಿಟ್ ಕೆಲಸ ಮಾಡ್ತಾನೆ. ಮೋನುದ ಕೆಪಾಸಿಟಿ ಎಷ್ಟೈತೆ ಅಂದ್ರೆ 1 ದಿನಕ್ಕೆ 1 ಯೂನಿಟ್ ಕೆಲಸ ಮಾಡೋಷ್ಟು ಕೆಪಾಸಿಟಿ ಐತೆ ಅವ್ರದ್ದು. ನೋಡ್ರಿ ಏನು ಗೊತ್ತೈತಿ ಇವಾಗ ಅವ್ರು ಟೇಬಲ್ ರೆಡಿ ಮಾಡಕತ್ತಾರ. ಅದು ಎಷ್ಟು ಯೂನಿಟ್ ಕೆಲಸ ಐತಿ ಅಂದ್ರೆ 250 ಯೂನಿಟ್ ಕೆಲಸ ಐತಿ. 1 ದಿನಕ್ಕೆ ಮೋನು ಏನು ಮಾಡ್ತಾನೆ 1 ಯೂನಿಟ್ ಕೆಲಸ ಮಾಡ್ತಾನೆ. 1 ದಿನಕ್ಕೆ ಸೋನು ಏನು ಮಾಡ್ತಾನೆ ಅಂದ್ರೆ 2 ಯೂನಿಟ್ ಕೆಲಸ ಮಾಡೋಷ್ಟು ಕೆಪಾಸಿಟಿ ಅವ್ರದ್ದು ಐತಿ. ಓಕೆ, ಈಗ ಕೆಲಸ ಯಾರು ಸ್ಟಾರ್ಟ್ ಮಾಡಕತ್ತಾರ ನೋಡ್ರಿ. ಮೋನು ಕೆಲಸ ಆರಂಭಿಸಿದನು ಮತ್ತು 75 ದಿನಗಳ ಕಾಲ ಕೆಲಸ ಮಾಡಿದನು. ಅಂದ್ರೆ ಮೋನು ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಬಟ್ ಎಷ್ಟು ದಿನ ಮಾಡ್ತಾನೆ ಹೇಳ್ರಿ ಕೆಲಸ 75 ದಿನ ಅಷ್ಟ ಮಾಡ್ತಾನೆ. ಎಷ್ಟು ದಿನ ಕೆಲಸ ಮಾಡ್ತಾನೆ 75 ದಿನ ಅಷ್ಟ ಮಾಡ್ತಾನೆ. ಹಂಗಾರೆ ಮೋನುಂದ 1 ದಿನದ ಕೆಪಾಸಿಟಿ ಎಷ್ಟೈತಿ 1 ಯೂನಿಟ್ ಐತಿ. ಹಿಂಗೆ ಎಷ್ಟು ದಿನ ಮಾಡತ್ತಾನ 75 ದಿನ ಮಾಡ್ತಾನ ಅಂತಾರ. 75 ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮುಗಿಸಿರ್ತಾನೆ ಹೇಳ್ರಿ 75 ಯೂನಿಟ್ ಕೆಲಸ ಮುಗಿಸ್ತಾನೆ. ಟೋಟಲ್ 250 ಯೂನಿಟ್ ಕೆಲಸ ಐತಿ. ಅದ್ರೊಳಗೆ 75 ಯೂನಿಟ್ ಕೆಲಸ ಮುಗಿಸಿದ ಅಂತಾರ. ಇನ್ನೂ ಬಾಕಿ ಕೆಲಸ ಎಷ್ಟು ಉಳಿತೈತಿ ಅಂತಾರ 175 ಯೂನಿಟ್ ಕೆಲಸ ಬಾಕಿ ಉಳಿತೈತಿ. ಓಕೆ, ಈಗ ಏನು ಮಾಡ್ತಾನ ಅಂತಾರೆ ಈ ಮೋನು ಕೆಲಸ ಬಿಟ್ಟು ಹೋಗ್ತಾನ. ಇನ್ನು ಈ ಉಳಿದಿದ್ದ ಕೆಲಸ ಯಾರು ಮಾಡಬೇಕು ಅಂತಾರ ಸೋನು ಮಾಡಬೇಕು. ಹಂಗಾರೆ ಸೋನುಂದ 1 ದಿನದ ಕೆಪಾಸಿಟಿ ಎಷ್ಟೈತಿ ಅಂತಾರ 2 ಯೂನಿಟ್ ಮಾಡೋದೈತಿ. ಎಷ್ಟು ಕೆಲಸ ಉಳಿದೈತಿ ಅಂತಾರ 175 ಯೂನಿಟ್ ಉಳಿದೈತಿ. ಈ 175 ಯೂನಿಟನ್ನು ಈ ಸೋನು ದಿನಕ್ಕೆ 2 ಯೂನಿಟ್ ಕೆಲಸ ಮಾಡುವಂಗ ಎಷ್ಟು ದಿನಕ್ಕೆ ಕೆಲಸ ಮುಗಿಸ್ತಾನ ಅಂತ ರಿಮೈನಿಂಗ್ ವರ್ಕ್ ಕೇಳಾಕತ್ತಾರ. ನೋಡ್ರಿ, ದಿನಗಳಲ್ಲಿ ಪೂರ್ಣಗೊಳ್ಳಬಹುದು ಅಂದ್ರೆ ಏನಂತಾರ ರಿಮೈನಿಂಗ್ ವರ್ಕ್ ಅಂತಂದಾರ. ನೋಡ್ರಿ, ಇಲ್ಲಿ ಉಳಿದ ಕೆಲಸ ಇಂಪಾರ್ಟೆಂಟ್. ಎಸ್, ಅರ್ಥ ಆಯ್ತಾ? ಹಂಗಾರೆ 1 ದಿನಕ್ಕೆ ಸೋನೊಂದು ಕೆಪಾಸಿಟಿ ಎಷ್ಟೈತ್ರಿ 2 ಯೂನಿಟ್ ಐತಿ. ಟೋಟಲ್ ಕೆಲಸ ಎಷ್ಟೈತಿ 175 ಯೂನಿಟ್ ಐತಿ. ಡಿವೈಡೆಡ್ ಬೈ 2 ಮಾಡಿದ್ರಿ ಅಂತಾರೆ. ಎಷ್ಟಿಂದ ಮುಗಿತೈತಿ ಅಂತಾರ ನೋಡ್ರಿ. 2 1ರಲ್ಲೇ 2 8ರಲ್ಲೇ 16, 1 ಉಳಿತು 15 ಆಯಿತು. 2 7ರಲ್ಲೇ 14. ಇನ್ನೂ ಎಷ್ಟು ಶೇಷ ಉಳಿತದ್ರಿ 1 ಶೇಷ ಉಳಿತೈತಿ ಅಂದ್ರೆ ಪಾಯಿಂಟ್ ಕೊಡ್ತೀವಿ 10 ಆಗ್ತದ. 2 5ರಲ್ಲೇ 10 87.5 ಡೇಸ್ ಒಳಗೆ ರಿಮೈನಿಂಗ್ ವರ್ಕನ್ನು ಯಾರು ಮುಗಿಸ್ತಾರ ಅಂತಾರ ಈ ಸೋನು ಮುಗಿಸ್ತಾನೆ. ಅರ್ಥ ಆಯ್ತಾ ಕ್ವಶನ್? ಎಸ್. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಐತೆ ನೋಡ್ರಿ. ಇನ್ನೊಂದು ಸೇಮ್ ಕ್ವಶನ್ ಅಂತ ಸಾಲ್ವ್ ಮಾಡಿ ಫಾಸ್ಟ್. ಸೇಮ್ ಕ್ವಶನ್, ಡಾಟಾ ಅಷ್ಟೇ ಚೇಂಜ್ ಅದಾವ. ಫಾಸ್ಟ್ ಬಿಡಿಸ್ರಿ. ಎಸ್, ನೋಡ್ರಿ ಏನೈತಿ ಕ್ವಶನ್. ಎಷ್ಟು ಜನ ಅದಾರ ಸೋನು ಮೋನು ಅವರೇ ಅದಾರ. ಹೆಸರು ಚೇಂಜ್ ಮಾಡಿಲ್ಲ, ಜಸ್ಟ್ ವ್ಯಾಲ್ಯೂ ಅಟ್ಟ ಚೇಂಜ್ ಮಾಡೀನಿ. ಜಸ್ಟ್ ನೋಡ್ರಿ, ಇವ 25ದಿಂದ ಕೆಲಸ ಮುಗಿಸಿದ್ರ ಇವ 75ದಿಂದ ಕೆಲಸ ಮುಗಿಸ್ತಾನೆ. ಈ ಕೆಲಸ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಾರ ಮೋನು ಕೆಲಸ ಸ್ಟಾರ್ಟ್ ಮಾಡ್ತಾನ. ನೋಡ್ರಿ, ಎಷ್ಟು ದಿನ ಆದ ನಂತರ ಕೆಲಸ ಬಿಡ್ತಾನ ಅಂತಾರ 30 ದಿನ ಆದ ನಂತರ ಕೆಲಸ ಬಿಡ್ತಾನ. ಹಾಗಾದ್ರೆ ಉಳಿದ ಕೆಲಸ ಈ ಸೋನು ಎಷ್ಟು ದಿನ ಮಾಡ್ತಾನ ಅಂತ ಕೇಳಾಗತ್ತಾರ. ಫಸ್ಟ್ ಏನು ಮಾಡ್ಬೇಕು ಹೇಳ್ರಿ LCM ತಗೋಬೇಕು. ಹಂಗಾರೆ 25 75 LCM ಎಷ್ಟು ಆಕೈತಿ ಅಂತಾರೆ 75 ಆಕೈತಿ. ಯಾಕಂದ್ರೆ ದೊಡ್ಡ ಸಂಖ್ಯೆ 75, 20ರ ಮಗ್ಗಿ ಒಳಗೆ 75 ಬರ್ತೈತಿ. LCM ಎಷ್ಟು ಆಕೈತಿ ಟೋಟಲ್ 75 ಯೂನಿಟ್ ಕೆಲಸ. ಇನ್ನು ಒಬ್ಬೊಬ್ಬರು ಒಂದೊಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ ಅಂತಾರ 75 ಎಷ್ಟರಲ್ಲೇ 75 ಅಂತಾರೆ 75 ಒಂದರಲ್ಲೇ 25 ಎಷ್ಟರಲ್ಲೇ 75 ಅಂತಾರೆ 25 3ರಲ್ಲೇ 75. ಅರ್ಥ ಆಯ್ತಾ? ಎಸ್. ಈಗ ಇವ್ರದ್ದು ಒಂದೊಂದು ದಿನದ ಕೆಪಾಸಿಟಿ ಎಷ್ಟೈತಿ ಅಂದ್ರೆ ಈ ಸೋನೊಂದು 1 ದಿನಕ್ಕೆ 3 ಯೂನಿಟ್ ಕೆಪಾಸಿಟಿ ಐತಿ. ಈ ಮೋನೊಂದು 1 ದಿನಕ್ಕೆ 1 ಯೂನಿಟ್ ಕೆಪಾಸಿಟಿ ಐತಿ. ಟೋಟಲ್ ಕೆಲಸ ಎಷ್ಟೈತಿ ಅಂತಾರೆ 75 ಯೂನಿಟ್ ಐತಿ. ಈ ಕೆಲಸ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಾರ ಮೋನು ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಯಾರು? ಮೋನೊಂದು ಕೆಪಾಸಿಟಿ ಎಷ್ಟೈತಿ 1 ದಿನಕ್ಕೆ 1 ಯೂನಿಟ್ ಐತಿ. ಈ 1 ಯೂನಿಟ್ದಂಗ ಎಷ್ಟು ದಿನ ಮಾಡ್ತಾನ ಅಂತಾರ 30 ದಿನ ಕೆಲಸ ಮಾಡ್ತಾನೆ. ಎಷ್ಟು ದಿನ? 30 ದಿನ. ನೋಡ್ರಿ, 1 ದಿನಕ್ಕೆ 1 ಯೂನಿಟ್ ಕೆಲಸ ಮಾಡುವಂಗ 30 ದಿನ ಕೆಲಸ ಮಾಡಿದ ನಂತರ ಎಷ್ಟು ಕೆಲಸ ಮುಗಿಸ್ತಾನ 30 ಯೂನಿಟ್ ಕೆಲಸ ಮುಗಿಸ್ತಾನೆ.
ಅಂದ್ರೆ ಟೋಟಲ್ ಕೆಲಸ 75 ಯೂನಿಟ್ ಐತಿ. ಇದ್ರಾಗ 30 ಯೂನಿಟ್ ಕೆಲಸ ಮುಗಿಸದ ಅಂತಾರ. ನೋಡ್ರಿ ಇನ್ನ ಎಷ್ಟು ಕೆಲಸ ಉಳಿತೈತಿ? 45 ಯೂನಿಟ್ ಕೆಲಸ ಬಾಕಿ ಉಳಿತೈತಿ. ಈ 45 ಕೆಲಸ ಬಾಕಿ ಉಳಿತೈತಿ. ಬಟ್ ಈ ಮೋನು ಏನು ಮಾಡ್ತಾನ ಅಂತಾರೆ, ಕೆಲಸ ಬಿಡ್ತಾನ. ಇನ್ನು ಯಾರು ಕೆಲಸ ಮಾಡಬೇಕು ಅಂತಾರೆ? ಸೋನು ಮಾಡಬೇಕು. ಹಂಗಾರೆ ಸೋನು ಒಂದು ದಿನದ ಕೆಪಾಸಿಟಿ ಎಷ್ಟು ಐತಿ? 3 ಯೂನಿಟ್ ಐತಿ. ಕೆಲಸ ಎಷ್ಟು ಉಳಿದೈತಿ? 45 ಯೂನಿಟ್. ಒಂದು ದಿನಕ್ಕೆ 3 ಯೂನಿಟ್ ಕೆಪಾಸಿಟಿ ಐತಿ ಅಂತಾರೆ. 45 ಯೂನಿಟ್ ಆಗಬೇಕು ಅಂದ್ರೆ ಎಷ್ಟು ದಿನ ತೊಗೊಂತಾನೆ? 45 ಡಿವೈಡ್ ಬೈ 3. 3 ಒಂದರಲ್ಲೇ 3 15 45. ಹಂಗಾರೆ ಎಷ್ಟು ದಿನ ಬೇಕು ಹೇಳ್ರಿ ಇವನಿಗೆ? 15 ಡೇಸ್ ಬೇಕು. ಆಪ್ಷನ್ ಯಾವುದು ಅಂತಾರೆ? ಆಪ್ಷನ್ 2 ಸರ್. ಕ್ಲಿಯರ್? ಎಸ್, ಈಸಿ ಅದ. ನೆಕ್ಸ್ಟ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್ ರೀ. ಹಿಂದಿನ ಕ್ವಶನ್ ಅದಾವಲ್ಲ ಇವು ಇಂಪಾರ್ಟೆಂಟ್ ಭಾಳ ಅಂದ್ರೆ ಪ್ರತಿ ವರ್ಷ ಎಕ್ಸಾಮ್ ಒಳಗೆ ಕೇಳ್ತಾನೆ ಇಂಥ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತಿ ಅಂತಾರೆ. ಎಸ್, ಮತ್ತು ನೋಡ್ರಿ ಏನೈತಿ ಅಂತಾರೆ, ಒಂದು ಕಂಪೌಂಡ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್ ರಿಲೇಟೆಡ್ ಕ್ವಶನ್ ಐತಿ. ಕ್ವಶನ್ ನೋಡಿದರೆ ಏನೋ ಬೇರೆ ಐತಿ ಅಂತ ಅನಿಸ್ತೈತಿ. ಬಟ್ ತಿಳ್ಕೊಂಡವರಿಗೆ, ಪ್ರಾಕ್ಟೀಸ್ ಮಾಡಿದವರಿಗೆ ಬಿಡಿಸ್ಲಿಕ್ಕೆ ಬರ್ತದೆ. ಸ್ವಲ್ಪ ಡಿಫಿಕಲ್ಟ್ ಐತಿ. ಈಸಿ ಕ್ವಶನ್ ತೊಗೊಂಬಂದು ಬಿಡಿಸ್ಬೋದು ನಿಮ್ಮನ್ನ. ಬಟ್ ಎಕ್ಸಾಮ್ದಾಗಿನೂ ಎಲ್ಲ ಕ್ವಶನ್ಸ್ ತೊಗೊಂಬರತ್ತೀನಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ ಕೂಡ ಎಲ್ಲನೂ ಬಿಡಿಸಾಕತ್ತೀನಿ. ಸ್ವಲ್ಪ ಟಫ್ ಅನಿಸಿದ್ರು ಏನು ಮಾಡಿರಿ ಅಂತಾರೆ, ನೀಟಾಗಿ ತಿಳ್ಕೊಳ್ರಿ. ಯಾಕಂತಾರೆ ಈ 20 ಕ್ವಶನ್ ಒಳಗೆ ಒಂದು ಈಸಿ ಅಂತ ಒಂದು 10-15 ಕ್ವಶನನ್ನು ತಂದು ಒಂದೇ ಸ್ಲೈಡ್ ಒಳಗೆ ಬಿಡಿಸಿ ಹೋಗ್ಬೋದು. ಬಟ್ ಏನು ಮಾಡಾಕತ್ತೀನಿ ಅಂತಾರೆ, ಸ್ವಲ್ಪ ಲೇಟ್ ಆದ್ರೂ ಕೂಡ 20 ಕ್ವಶನ್ಗೆ ಇನ್ನೂ 20 ಸೇರಿಸಿ ನೋಡ್ರಿ. 20 ಕ್ವಶನ್ಸನ್ನು ಒಂದೇ ವಿಡಿಯೋದೊಳಗೆ ಹೋಗಿ ಮಾಡೋದು ದೊಡ್ಡ ಕೆಲಸ ಅಲ್ಲ, ಮಾಡ್ಬೋದು. ಬಟ್ ಈ 20 ಕ್ವಶನ್ಗೆ ಏನು ಮಾಡತ್ತೀನಿ ಅಂತಾರೆ, ಎಕ್ಸ್ಟ್ರಾ ಇನ್ನೊಂದು ಕ್ವಶನ್ಸ್ ಹಾಕಿ 20 ಕ್ವಶನ್ಗೆ 40 ಕ್ವಶನ್ಸ್ ಬಿಡಿಸಾಕತ್ತೀನಿ. ಓಕೆ, ಒಂದು ವಿಡಿಯೋದಾಗ 10 ಕ್ವಶನ್ಸ್ ಅಂತಾರೆ. ಒಂದು ಶಿಫ್ಟ್ ಮುಗಿಬೇಕಂತಾರೆ 4 ದಿನ ತೊಗೊಳಕತ್ತದ. ಬಟ್ ನಿಮ್ಗೆ ಪರ್ಫೆಕ್ಟ್ ಹಾಕೊಂತ ಹೋಗ್ತೀರಿ. ಸ್ವಲ್ಪ ಒಂದು ಹೇಳ್ತೀನಿ, ನೆಕ್ಸ್ಟ್ ನೀವು ಬಿಡಿಸ್ರಿ, ಹಂಗೆ ಪರ್ಫೆಕ್ಟ್ ಹಾಕೊಂತ ಹೋಗ್ತೀರಿ. ಓಕೆ, ಎಸ್. ಅಂದ್ರೆ ಫಸ್ಟ್ ಕ್ವಶನ್ ನೋಡ್ರಿ, ಇದು ಏನೈತಿ ಇದ್ರೊಳಗೆ ಏನೈತಿ ಅಂತಾರೆ, ನಿಗದಿತ ಬಡ್ಡಿ ದರದಲ್ಲಿ ಒಂದು ಅಸಲು ಮೊತ್ತದ 2 ವರ್ಷಗಳಿಗೆ ಸಿಗುವ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಗಳು ಕ್ರಮವಾಗಿ ರೂಪಾಯಿ 12,800, 14,400 ಆಗಿವೆ. ಹಾಗಾದರೆ ಅಸಲು ಮೊತ್ತ ಎಷ್ಟು ಅಂದ್ರೆ ಅಸಲನ್ನು ಕಂಡುಹಿಡಿಯಿರಿ ಅಂತ ಅನ್ನಕತ್ತಾರ. ನೋಡ್ರಿ, ಯಾವುದೋ ಒಂದು ಅಸಲು ಐತಿ, ಅದನ್ನೇನು ಮಾಡತ್ತಾರ ಅಂತಾರ, ಎಷ್ಟು ಪರ್ಸೆಂಟೇಜ್ ಅಮೌಂಟಿಗೆ ಕೊಡತ್ತಾರ ಅದನ್ನೂ ಕೊಟ್ಟಿಲ್ಲ. ಯಾವುದೋ ಒಂದು ಅಸಲನ್ನು 2 ವರ್ಷಕ್ಕೆ ಕೊಡ್ತಾರ. 2 ವರ್ಷಕ್ಕೆ ಆದ ನಂತರ 12,800 ರೂಪಾಯಿ ಸರಳ ಬಡ್ಡಿ ಬರ್ತೈತಿ. 14,400 ರೂಪಾಯಿ ಏನು ಬರ್ತೈತಿ ಅಂತಾರ, ಚಕ್ರ ಬಡ್ಡಿ ಬರ್ತೈತಿ. ಓಕೆ, ನೋಡ್ರಿ, 2 ವರ್ಷಕ್ಕೆ ಸರಳ ಬಡ್ಡಿ ಎಷ್ಟು ಬರ್ತೈತಿ, ಚಕ್ರ ಬಡ್ಡಿ ಎಷ್ಟು ಬರ್ತೈತಿ. ಇಲ್ಲಿ ಸರ್ ಮತ್ತು ಸರಳ ಬಡ್ಡಿ ಅಂದ್ರೆ ಏನೋ ಚಕ್ರ ಬಡ್ಡಿ ಅಂತಾರ, ಅದೆಲ್ಲನೂ ಹೇಳ್ಕೊಂಡು ಕುಂದ್ರಕ್ಕಾಗೋದಿಲ್ಲ. ಯಾಕಂತಾರೆ ಯಾರಿಗೆ ಕ್ವಶನ್ ಪೇಪರ್ ಬಿಡಿಸಾಕತ್ತೀವಿ ನಾವು, ಹೌದಾ? ಜಸ್ಟ್ ಬೇಸಿಕ್ ಓದಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ತೀವಿ. ಸರ್ ಸರಳ ಬಡ್ಡಿ ಅಂದ್ರೆ ಏನು, ಚಕ್ರ ಬಡ್ಡಿ ಅಂದ್ರೆ ಏನು ಅಂತಂದು ಒಬ್ಬೊಬ್ರು ಕಾಮೆಂಟ್ ಆಗ್ತಿರ್ತಾರೆ ಮತ್ತೆ. ಓಕೆ, ನೋಡ್ರಿ, ಸರಳ ಬಡ್ಡಿ ಒಳಗೆ ಕೊಟ್ಟರು ಅಂತಾರೆ 12,800 ಬರ್ತೈತಿ. ಚಕ್ರ ಬಡ್ಡಿ ಕೊಟ್ಟರು ಅಂತಾರೆ 14,400 ಬರ್ತೈತಿ. ಹಂಗಾರೆ ಅಲ್ಲಿ ಏನು ಕೇಳತ್ತಾರೆ, ಎಷ್ಟು ಅಸಲು ಐತಿ ಅಂತ ಕೇಳಕತ್ತಾರೆ. 4 ಆಪ್ಷನ್ ಕೊಟ್ಟಾರೆ. ಈಗ ಅಸಲನ್ನು ಫೈಂಡ್ ಔಟ್ ಮಾಡ್ಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂತ ನೋಡ್ರಿ, ಸ್ವಲ್ಪ ಡಿಫಿಕಲ್ಟ್ ಐತಿ ಇದು ಕೂಡ ಕ್ವಶನ್. ಯಾವ ರೀತಿ ಸಾಲ್ವ್ ಮಾಡ್ಬೇಕು ನೋಡ್ರಿ. ಇಲ್ಲಿ 2 ವರ್ಷಕ್ಕೆ 12,800 ಬರಾಕತ್ತೈತಿ ಅಂತಾರ. ನೋಡ್ರಿ, 1 ವರ್ಷಕ್ಕೆ ಎಷ್ಟು ಬರ್ತಿರ್ತೈತಿ ಅಂದ್ರೆ ಇದ್ರೊಳಗಿಂದ ಅರ್ಧ ತೊಗೊಂತೀವಿ. ಅಂದ್ರೆ 1 ವರ್ಷಕ್ಕೆ ನೋಡ್ರಿ ಎಷ್ಟು ಬರ್ತೈತಿ ಇದ್ರೊಳಗೆ, 2 1 2 6 2 4 8 2 6 12 2 4 8 2 0 ಅಂತಾರ. 1 ವರ್ಷಕ್ಕೆ ಎಷ್ಟು ಬರ್ತೈತಿ ಅಂತಾರ, 6,400 ರೂಪಾಯಿ ಬಡ್ಡಿ ಬರ್ತಿರ್ತೈತಿ. 1 ವರ್ಷಕ್ಕೆ ಎಷ್ಟು ಬರ್ತಿರ್ತೈತಿ, 6,400. ಇದು 1ನೇ ವರ್ಷ. 2ನೇ ವರ್ಷನೂ ಎಷ್ಟು ಬರ್ತೈತಿ ಅಂತಾರೆ, 6,400 ಬಡ್ಡಿ ಬಂದಾಗ 2 ವರ್ಷದ ಟೋಟಲ್ ಬಡ್ಡಿ ಎಷ್ಟು ಅಂತಾರ, 2 ವರ್ಷದ ಟೋಟಲ್ ಬಡ್ಡಿ ಎಷ್ಟು ಅಂತಾರ 12,800. ಯಾಕೆ ಇದಕ್ಕೆ ಡಿವೈಡ್ ಮಾಡಿದೆ ಅಂತಂದ್ರೆ, ಸರಳ ಬಡ್ಡಿ ಏನಿರ್ತೈತಿ ಅಂದ್ರೆ 1 ವರ್ಷಕ್ಕೆ ಎಷ್ಟು ಬಡ್ಡಿ ಬರ್ತದೋ, ನಾವು 2 ವರ್ಷ 3 ವರ್ಷ 4 ವರ್ಷ ಎಷ್ಟು ವರ್ಷ ಕೊಟ್ಟರು ಅಷ್ಟೇ ಬಡ್ಡಿ ಬರ್ತಿರ್ತೈತಿ. ಓಕೆ, ಬಟ್ ಇಲ್ಲಿ ಚಕ್ರ ಬಡ್ಡಿ 14,400 ಬರಾಕತ್ತೈತಿ ಅಂತಾರ. ನೋಡ್ರಿ, 12,800 ಇದು 14,400. ಹಂಗಾರೆ ಇದು ಎಷ್ಟು ಜಾಸ್ತಿ ಬರಾಕತ್ತೈತಿ ನೋಡ್ರಿ, 12,800ಕ್ಕಿಂತ ಜಾಸ್ತಿ ಬರಾಕತ್ತೈತಿ ಅಂದ್ರೆ ಇದು 12,800, ಇದು 14,400 ಅಂತಾರೆ. ಎಷ್ಟು ಜಾಸ್ತಿ ಬರಾಕತ್ತೈತಿ ಅಂತಾರ, ಎಷ್ಟು ನೋಡ್ರಿ, 0 0 14 8 ಹೋಯ್ತು ಅಂತಾರೆ, 6 ಆಗ್ತದ. ಎಸ್, 1600 ಏನಾಕೈತಿ ಅಂತಾರೆ, ಜಾಸ್ತಿ ಬಡ್ಡಿ ಬರ್ತೈತಿ. ಇದು ಅರ್ಥ ಐತಿ ಇವಾಗ. ಅಂದ್ರೆ ಇದು 6,400 ಬಂದ್ರೆ ಇಲ್ಲಿ ಎಷ್ಟು ಜಾಸ್ತಿ ಬರಾಕತ್ತೈತಿ ಅಂತಾರ, 1,600 ರೂಪಾಯಿ ಜಾಸ್ತಿ ಬರಾಕತ್ತೈತಿ. ಓಕೆ, ಇಲ್ಲಿ ಮೊದಲು ನಾವು ಏನು ಮಾಡ್ಕೋಬೇಕು ಅಂದ್ರೆ ರೇಟ್ ಕಂಡು ಹಿಡ್ಕೋಬೇಕು. ಆ ರೇಟ್ ಹೆಂಗೆ ಕಂಡು ಹಿಡ್ಕೋಬೇಕು ಅಂತಾರ, ನೋಡ್ರಿ, ಈ 6,400ಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಐತಿ ಅಂತ ಗೊತ್ತಿಲ್ಲ. ಈ 6% ಅಂತ ನೋಡ್ರಿ, 6% ಅಂತಾರೆ 6/100. ಇದು ಎಷ್ಟು ಬರ್ತೈತಿ ಅಂತಾರೆ, ಎಕ್ಸ್ಟ್ರಾ 1,600 ರೂಪಾಯಿ ಬರ್ತೈತಿ. ನೋಡ್ರಿ, 6,400 ಬರ್ತೈತಿ ಅಂತಾರೆ. ಎಷ್ಟು ಪರ್ಸೆಂಟ್ ಬಡ್ಡಿ ತೆಗಿತೀವಿ ಅಂತ ನೋಡ್ರಿ, 6% ಅಂದ್ರೆ 6/100 ಮಾಡಿದಾಗ ಎಷ್ಟು ಬಡ್ಡಿ ಬರ್ತೈತಿ ಅಂದ್ರೆ 1,600. ಅದು ಹೆಚ್ಚಿಗೆ ಬರಾಕತ್ತೈತೆ ಅಂದ್ರೆ ಅಷ್ಟು ಬಡ್ಡಿ ಬರ್ತಿರ್ತೈತಿ ಚಕ್ರ ಬಡ್ಡಿ ಒಳಗೆ. ಓಕೆ, ಈಗ ನಾವು ಇಲ್ಲಿ ಏನು ಮಾಡ್ಕೋಬಹುದು ಅಂದ್ರೆ ಇದ್ರ ಪ್ರಕಾರ ರೇಟ್ ಕಂಡು ಹಿಡ್ಕೋಬಹುದು.
ರೇಟ್ ಕಂಡು ಹಿಡಿದ್ವಿ ಅಂತ ನೋಡ್ರಿ ಇವಾಗ ಏನಾಕೈತಿ ಇಲ್ಲಿ ಈಕ್ವಲ್ ಟು ಐತಿ ಅಂತ ನೋಡ್ರಿ ಇಲ್ಲಿ ಏನೂ ಇಲ್ಲ ಅಂತಾರೆ ಒಂದಿದ್ದಿರ್ತದೆ ಡಿವೈಡ್ ಈಕ್ವಲ್ ಟು ಐತಿ ಅಂದ್ರೆ ಛೇದ ಕಟ್ತಾ ಹೊಡಿಬೇಕು ಅಂಶ ಕಟ್ತಾ ಹೊಡಿಬೇಕು ತಿಳಿತಾ ಕ್ರಾಸ್ ಒಳಗೆ ಕಟ್ತಾ ಹೊಡಿಬಾರ್ದು ಕ್ರಾಸ್ ಒಳಗೆ ಏನಾಗ್ತಾವೆ ಇಂಟು ಆಗ್ತಿರ್ತಾವೆ ಜಸ್ಟ್ ಇಲ್ಲಿ ಕಟ್ತಾ ಹೊಡೆದ್ರಿ ಅಂದ್ರೆ ಈ 2 0 ಕ್ಯಾನ್ಸಲ್ ಇನ್ನು ಈ ಕಡೆನೂ ಕಟ್ತಾ ಹೊಡಿಬೋದು ನೋಡ್ರಿ ಇವಾಗ ಇಲ್ಲಿ 64 ಐತಿ ಇಲ್ಲಿ 1600 ಐತಿ ಅಂತಾರೆ 16 1ರಲ್ಲಿ 16 ಇವು 2 0 ಅಂತಾರೆ 16 100 16 4ರಲ್ಲಿ 64 ಇನ್ನು ನೆಕ್ಸ್ಟ್ 4 1ರಲ್ಲಿ 4 ಎಷ್ಟರಲ್ಲೇ 100 ಅಂತಾರೆ 4 25ರಲ್ಲಿ 100 ರೇಟ್ ಎಷ್ಟಾಯಿತು ಅಂತಾರೆ ಇಲ್ಲಿ 25% ರೇಟ್ ಐತಿ ರೇಟ್ ಎಷ್ಟದ 25% ರೇಟ್ ಐತಿ ಎಷ್ಟು ಪರ್ಸೆಂಟ್ ರೇಟ್ ಐತಿ 25% ರೇಟ್ ಐತಿ ಕ್ವಶನ್ ಏನೋ ಐತಿ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಜಸ್ಟ್ ಇದನ್ನ ಏನು ಮಾಡಬೇಕು ಅಂತಾರೆ ರೇಟ್ ಕಂಡು ಹಿಡ್ಕೋಬೇಕು ಈಗ 25% ಅನ್ನೋದು 1 ವರ್ಷಕ್ಕೆ ಬಡ್ಡಿ ಅಂದ್ರೆ ಎಷ್ಟು ವರ್ಷ ಅಂದಾರ್ರಿ ಅವರು 2 ವರ್ಷ ಅಂತಾರ ನೋಡ್ರಿ ಸರಳ ಬಡ್ಡಿ ಈಗ ಲೆಕ್ಕ ಮಾಡ್ರಿ 1 ವರ್ಷಕ್ಕೆ 25% ಅಂದ್ರೆ 2 ವರ್ಷಕ್ಕೆ ಎಷ್ಟು ಬಡ್ಡಿ ಬರುತ್ತೆ ರೀ 50% ಬಡ್ಡಿ ಬರಾಕತ್ತೈತಿ ಎಷ್ಟು ಪರ್ಸೆಂಟ್ ಬಡ್ಡಿ ಬರ್ತೈತಿ 50% ಬಡ್ಡಿ ಬರ್ತೈತಿ ಹಾಗಾದ್ರೆ 2 ವರ್ಷದ ಟೋಟಲ್ ಬಡ್ಡಿ ಅಮೌಂಟ್ ಎಷ್ಟೈತಿ ಸರಳ ಬಡ್ಡಿ ಇದು 1 ವರ್ಷಕ್ಕೆ 25% ಅಂದ್ರೆ 2 ವರ್ಷಕ್ಕೆ 50% ಬಡ್ಡಿ ಬಟ್ ಚಕ್ರ ಬಡ್ಡಿ ಒಳಗೆ ಹಂಗೆ ಮಾಡಬಾರ್ದು ಚಕ್ರ ಬಡ್ಡಿ ಒಳಗೆ ಬೇರೆ ಆಗ್ತದೆ ಇನ್ನು ಸರಳ ಬಡ್ಡಿ ಒಳಗೆ 1 ವರ್ಷಕ್ಕೆ 25% ಬರ್ತೈತಿ ಅಂದ್ರೆ 2 ವರ್ಷಕ್ಕೆ 50% ಬಡ್ಡಿ ಅದೇ ಎಷ್ಟು ಪರ್ಸೆಂಟ್ ಬಡ್ಡಿ ಹಣ ಬರಾಕತ್ತೈತಿ 12,800 ಬರಾಕತ್ತೈತಿ ಹಾಗಾದ್ರೆ ಇದು 50% ಎಷ್ಟು ಹೇಳ್ರಿ ಇವಾಗ 50% ಅಮೌಂಟು 12,800 ಅಂತಾರ ನಮಗೆ ಬೇಕಾಗಿರೋದು ಅಸಲು ಅಂತಾರೆ ಎಷ್ಟು ಪರ್ಸೆಂಟ್ ಇದ್ದಿರ್ತೈತಿ 100% ಇದ್ದಿರ್ತದ ಅದೇ 100% ಅಮೌಂಟ್ ಎಷ್ಟು ಅದು 100% ಅಮೌಂಟ್ ಎಷ್ಟು ನೋಡ್ರಿ ಇವಾಗ ಕಟ್ತಾ ಹೊಡೆದ್ರಿ ಅಂತ ನೋಡ್ರಿ ಇಲ್ಲೇ ಜಸ್ಟ್ ನೀವು ಈ ಕಡೆ ಆದ್ರೂ ನೋಡಿಬೋದು ಈ ಕಡೆ ಆದ್ರೂ ನೋಡಿಬೋದು ಇನ್ನು 50 ಡಬಲ್ ಎಷ್ಟು ಅಂತಾರೆ 100 12,800 ಡಬಲ್ ಎಷ್ಟು ಅಂತ ನೋಡ್ರಿ 2 × 0 ಅಂತಾರೆ 0 2 × 0 ಅಂತಾರೆ 0 2 × 8 ಅಂತಾರೆ 16 1 ಕ್ಯಾರಿ 2 × 2 ಅಂತಾರೆ 4 ಇದೊಂದು 1 ಅಂತಾರೆ 5 2 1ರಲ್ಲಿ 2 25,600 ರೂಪಾಯಿ ಏನಾಕೈತಿ ಅಂತಾರೆ ಅಸಲು ಆಕೈತಿ ನಿಮಗೆ ಇಲ್ಲಿ ಹೆಂಗೆ ಕಟ್ತಾ ಹೊಡೆದೆ ಅಂತ ಗೊತ್ತಾಗಲಿಲ್ಲ ಅಂತಾರೆ ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ ಇವೆರಡು ಇಂಟು ಆಗ್ತಾವೆ ಇದು ಕೆಳಗಡೆ ಬಂತು ಅಂತಾರೆ ಡಿವೈಡ್ ಆಕೈತಿ ಓಕೆ ಎಸ್ ಅರ್ಥ ಆಯಿತು ಅಂತ ಅಂದ್ಕೊಂಡೀನಿ ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಕ್ವಶನ್ ಐತಿ ಇವೆಲ್ಲ ಜಸ್ಟ್ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕ್ರಿ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ನಮಗೆ ಈಜಿ ಅನಿಸ್ತೈತಿ ಎಸ್ ನೆಕ್ಸ್ಟ್ ಕ್ವಶನ್ ಅದೇ ರೀತಿ ಐತಿ ನೋಡ್ರಿ ಸಿಂಪಲ್ ಅದ ಇಲ್ಲಿ 4,000 ಐತಿ ಅಂದ್ರೆ ನೋಡ್ರಿ ಬಡ್ಡಿ ಇಲ್ಲಿ ಸರಳ ಬಡ್ಡಿ ರೂಪದಾಗ 4,000 ಬರ್ತೈತಿ ಚಕ್ರ ಬಡ್ಡಿ ರೂಪದಾಗ 4,200 ಬರ್ತೈತಿ ಹಾಗಾದ್ರೆ ಇದು 2 ವರ್ಷಕ್ಕೆ 4,000 ಬಡ್ಡಿ ಬರಾಕತ್ತೈತಿ ಅಂದ್ರೆ ಪ್ರತಿ ವರ್ಷ ಎಷ್ಟು ಬಂದಿರ್ತದ 2,000 ರೂಪಾಯಿ ಬಡ್ಡಿ ಬಂದಿರ್ತೈತಿ ಸರಳ ಬಡ್ಡಿ ಇದ್ದಾಗ ಇನ್ನು ಇಲ್ಲಿ 4,000 ಬರ್ತೈತಿ ಇಲ್ಲಿ 4,200 ಬರ್ತೈತಿ ಅಂದ್ರೆ ಇಲ್ಲಿ ಎಷ್ಟು ಎಕ್ಸ್ಟ್ರಾ ಬರ್ತೈತಿ 200 ರೂಪಾಯಿ ಜಾಸ್ತಿ ಬರ್ತೈತಿ ನೋಡ್ರಿ ಇಲ್ಲಿ 2,000 ರೂಪಾಯಿ 1 ವರ್ಷಕ್ಕೆ ಬಂದ್ರೆ ಇಲ್ಲಿ ಟೋಟಲ್ ಎಷ್ಟು ಬಡ್ಡಿ ಹೆಚ್ಚಿಗೆ ಬರಾಕತ್ತೈತಿ 200 ರೂಪಾಯಿ ಹೆಚ್ಚಿಗೆ ಬರಾಕತ್ತೈತಿ ಅಂದ್ರೆ ಅದು ಎಷ್ಟು ಪರ್ಸೆಂಟೇಜ್ ಹೆಚ್ಚು ಬರಾಕತ್ತೈತಿ ಅಂದ್ರೆ ರೇಟ್ ಕಂಡು ಹಿಡ್ಕೋಬೋದಾ ಎಸ್ ನೋಡ್ರಿ ಇಲ್ಲಿ ಈ 2,000 ಅಮೌಂಟಿಗೆ ಎಷ್ಟೋ ಪರ್ಸೆಂಟೇಜ್ ತೆಗಿತೀವಿ ನಾವು 2% ಅಮೌಂಟಿಗೆ 6% ಅಂದ್ರೆ ರೇಟ್ ತೆಗೆದ್ವಿ ಅಂತಾರೆ ನೋಡ್ರಿ 6/100 ಅದೇ ಎಷ್ಟು ಬರ್ತೈತಿ ಅಂತಾರೆ ಎಕ್ಸ್ಟ್ರಾ 200 ರೂಪಾಯಿ ಬರ್ತೈತಿ ಈಗ ಮತ್ತೆ ಏನು ಮಾಡ್ಕೋಬೋದು ನಾವಿಲ್ಲಿ ರೇಟ್ ಕಂಡು ಹಿಡ್ಕೋಬಹುದು ಓಕೆ ನೋಡ್ರಿ ಈ ರೀತಿ ಈ ಸಿಫ್ಟ್ ಒಳಗೆ ಒಂದು ಕ್ವಶನ್ ಕೇಳಿದಾರ ಇದ್ರ ನೆಕ್ಸ್ಟ್ ಡೇ ಮತ್ತೆ ಇಂಥದೇ ಸೇಮ್ ಡಿಕ್ ಟು ಡಿಕ್ ಕ್ವಶನ್ ಅಂತಾರೆ ವ್ಯಾಲ್ಯೂ ಚೇಂಜ್ ಆಗಿದಾವೆ ಅಷ್ಟೇ ಮತ್ತೆ ಈ ಟೈಪ್ ಇನ್ನೊಂದು ಕ್ವಶನ್ ಕೇಳಿದಾರೆ ಅಂದ್ರೆ ನಾವು ಸಾಲ್ವ್ ಮಾಡ್ಬೋದು ಓಕೆ ಎಸ್ ಹಾಗೆ ನೋಡ್ರಿ ಇವಾಗ ಇಲ್ಲಿ ಮತ್ತೆ ಕಟ್ತಾ ಹೊಡೆದ್ವಿ ಅಂತ ನೋಡ್ರಿ ಈ 2 0 ಕ್ಯಾನ್ಸಲ್ ನೆಕ್ಸ್ಟ್ 21ರಲ್ಲಿ 20 200 ಅಂತಾರೆ ಎಷ್ಟು ಅಂತಾರೆ ರೇಟ್ ಆಫ್ ಇಂಟ್ರೆಸ್ಟ್ 10% ಇದು 1 ವರ್ಷಕ್ಕೆ ಬಟ್ ಟೈಮ್ ಎಷ್ಟದ 2 ವರ್ಷ ಐತಿ ಅಂತಾರೆ 1 ವರ್ಷಕ್ಕೆ 10% ಅಂತಾರೆ 2 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಬರುತ್ತೆ ರೀ 20% ಬಡ್ಡಿ ಬರುತ್ತೆ 2 ವರ್ಷಕ್ಕೆ 20% ಬಡ್ಡಿ ಬಂತು ಅಂತಾರೆ ಟೋಟಲ್ 2 ವರ್ಷದ ಸರಳ ಬಡ್ಡಿ ಎಷ್ಟೈತಿ ಯಾಕೆ ಸರಳ ಬಡ್ಡಿನ ತೊಗೊಳಕತ್ತೀನಿ ಅಂತಾರ ನೋಡ್ರಿ ಇಲ್ಲಿ 10% ಅನ್ನೋದು 1 ವರ್ಷ ಪಾಂಡು ಇಲ್ಲಿ ನೋಡು 10% 1 ವರ್ಷ ಅಂತಾರೆ 1 ವರ್ಷಕ್ಕೆ 10% ಅಂತಾರೆ 2 ವರ್ಷಕ್ಕೆ 20% ಇದು 20% ಏನು ಬಡ್ಡಿ ಬರಾಕತ್ತೈತಿ ಅದ 4,000 ಅಮೌಂಟ್ 2 ವರ್ಷದ ಓಕೆ ಈ 20% ಅಮೌಂಟ್ ಅಂತಾರೆ ನೋಡ್ರಿ ಇವಾಗ 4,000 ನೆಕ್ಸ್ಟ್ 100% ಅಂತಾರೆ ಎಷ್ಟು 100% ಯಾಕೆ ತೊಗೊಂಡೆ ಅಂತಾರೆ ಯಾವತ್ತು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿರ್ತೈತಿ ಅಂತಾರೆ 100% ಇದ್ದಿರ್ತೈತಿ ಅದು 100% ಅಮೌಂಟ್ ಕಂಡು ಹಿಡಿಬೇಕು ನೀವು ಈ ಕಡೆ ಕಟ್ತಾ ಹೊಡಿರಿ ಈ ಕಡೆ ಕಟ್ತಾ ಹೊಡಿರಿ ಏನೂ ಗೊತ್ತಿಲ್ಲ ಅಂತಾರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ ನೋಡ್ರಿ 20 ಎಷ್ಟರಲ್ಲೇ 500 ಅಂತಾರೆ 25ರಲ್ಲಿ 500 ನೆಕ್ಸ್ಟ್ 4 × 5 4,000 × 5 ಮಾಡಿದ್ರಿ ಅಂತಾರೆ ಎಷ್ಟಾಗುತ್ತೆ ಹೇಳ್ರಿ 20,000 ಆಗುತ್ತೆ ಇದೇ ಏನು ಅಂತಾರೆ ಅಸಲು ಆಪ್ಷನ್ ಯಾವ ಸರಿ ಅಂತಾರೆ ಆಪ್ಷನ್ ಯಾವ ಸರಿ ಎಸ್ ಅರ್ಥ ಆಗೈತಿ ಅಂತ ಅಂದ್ಕೊಂಡೀನಿ ಬಟ್ ಎಷ್ಟು ಜನರಿಗೆ ಅರ್ಥ ಆಗೈತಿ ಅಂತ ಗೊತ್ತಿಲ್ಲ ಸ್ವಲ್ಪ ಡಿಫಿಕಲ್ಟ್ ಇರ್ಬೋದು ಓಕೆ ಡಿಫಿಕಲ್ಟ್ ಇದ್ರೂ ಕೂಡ ಆದಷ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ರಿ ಸ್ವಲ್ಪ ಬೇಸಿಕ್ ಗೊತ್ತಿತ್ತು ಅಂತಾರೆ ಏನು ಮಾಡ್ಬೋದು ಅಂತಾರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೆಕ್ಸ್ಟ್ ಏನು ಮಾಡ್ತೀನಿ ಅಂತಾರೆ ಮತ್ತು ಮುಂದಿನ ವಿಡಿಯೋದೊಳಗೆ ಏನು ಮಾಡ್ತೀನಿ ಅಂತಾರೆ ಮತ್ತು ಇನ್ನೂ ಒಂದಿಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ